व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रेरमृतविशदैरंशभिप्लावयन् मामाविर्भूयादनकमहिमा मानसे वागधीशः नमस्ते प्राणेश प्रणतविभवाय मुनिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरे ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 100ನೆಯ ಪ್ರವಚನವಿದು. ಕೃಷ್ಣ ತಿಳಿಸಿಕೊಟ್ಟ ಧರ್ಮಚಿಂತನೆ ಉಪದೇಶ ಧರ್ಮರಾಜನಿಗೆ, ಅದರಲ್ಲಿಯೂ ಧರ್ಮರಾಜ ಮತ್ತಷ್ಟು ಇಷ್ಟವಾಗಿ ಕೇಳಿಕೊಂಡ ದಾನಗಳ ಬಗ್ಗೆ, ಜಲಾನ್ನ ಗೋದಾನಗಳನ್ನೆಲ್ಲ, ಜಲಾನ್ನ ಜೊತೆಯಲ್ಲಿ ಭೂಮಿ ತಿಲ ಇತ್ಯಾದಿ ದಾನಗಳ ಬಗ್ಗೆ ಕೃಷ್ಣ ಹೇಳ್ತಾ ಗೋದಾನದ ಬಗ್ಗೆ ಒಂದು ಮಾತನ್ನು ಉಲ್ಲೇಖ ಮಾಡ್ತಾನೆ. ಇನ್ನಿತರ ದಾನಗಳ ಬಗ್ಗೆಯೂ ಧರ್ಮರಾಜ ಮತ್ತೆ ಮತ್ತೆ ಕೇಳಿಕೊಂಡಿದ್ದಾನೆ. ಗೋದಾನ ಮಾಡಿದರೆ ಯತ್ಕಿಂಚಿತ್ ದುಷ್ಕೃತಂ ಕರ್ಮ ತಸ್ಯ ವರ್ಷಕೃತನ್ ನೃಪ, ಯೋಗ್ಯವಾದ ಧನ ಯೋಗ್ಯನಾದವನಿಗೆ ಕೊಡ್ಲಿಕ್ಕೆ, ಅದೆಲ್ಲ ಮತ್ತೆ ಮತ್ತೆ ಕೃಷ್ಣ ಹೇಳ್ತಾ ಇದ್ದಾನೆ. ನಮಗೆ ಯಾಕಪ್ಪ ಅನಿಸಬೇಕು ಕೆಲವೊಮ್ಮೆ ಕೇಳುವಾಗ, ಆದರೆ ಯಾವುದರ ಮೇಲೆ ತಾತ್ಪರ್ಯ ಇದೆ, ಯಾವುದನ್ನು ಮುಖ್ಯವಾಗಿಟ್ಟುಕೊಳ್ಳಿಕೊಂಡು ಯಾವುದನ್ನು ಬಿಡಲೇಬಾರ ಸಂಗತಿ, ಅದನ್ನು ಮತ್ತೆ ಮತ್ತೆ ಹೇಳುವುದು ಸತ್ಯವೇ. ಆದ್ರಿಂದ ಆದರಾದ್ವಿರುಕ್ತಿ ತಾತ್ಪರ್ಯಾತೆ ದಿರುಕ್ತಿ ಎಂದೆಲ್ಲ ಹೇಳಿದ್ದು ಸತ್ಯ. ಅಂದ್ರೆ ಕೃಷ್ಣನಿಗೆ ಆ ವ್ಯಕ್ತಿಯಲ್ಲಿರತಕ್ಕಂಥ ಪಾತ್ರದಲ್ಲಿರತಕ್ಕಂಥ ಮುಖ್ಯ ಸಂಗತಿಯನ್ನು ಹೇಳಲೇಬೇಕಾದ್ರಿಂದ ಅವನು ಮತ್ತೆ ಮತ್ತೆ ಹೇಳುತ್ತಾನೆ. ಗೋವಿನ ದಾನವನ್ನು ಮಾಡಲಿಕ್ಕೆ ಉಂಟು ಅಂತ ಕೃಷ್ಣ ಹೇಳಿದ. ಇದರಿಂದ ವರ್ಷ ಮಾಡಿದ ಅವನ ಯತ್ಕಿಂಚಿತ್ ದುಷ್ಕೃತಂ ಕರ್ಮ ತಸ್ಯ ವರ್ಷಕೃತಂ, ಆದ್ರೆ ಈ ವರ್ಷಕ್ಕಿಂತ ಇಲ್ಲಿ ಮುಖ್ಯವಾಗಿ ಹೇಳಿದ್ದು ತಸ್ಯ ಪೂರ್ವಕೃತ ನೃಪ ಅಂತ. ಮುಂದೆ ವರ್ಷ ಮಾಡಿದ ಪಾಪದ ಬಗ್ಗೆ ಎಲ್ಲ ಅತಿಥಿ ಸತ್ಕಾರದಲ್ಲಿ ಹೇಳ್ತಾನೆ ಕೃಷ್ಣ. ಇಲ್ಲಿ ಗೋದಾನದಲ್ಲಿ ಲಾಭ ಏನು ಕೇಳಿದ್ರೆ ತಸ್ಯ ಪೂರ್ವಕೃತ ನೃಪ ಯತ್ಕಿಂಚಿತ್ ದುಷ್ಕೃತಂ, ಹಿಂದೆ ಮಾಡಿರತಕ್ಕ ಏನಾದರೂ ಪಾಪಗಳಿದ್ದರೆ, ಹಿಂದಿನ ಜನ್ಮಗಳಲ್ಲಿ ಹಿಂದೆ ದಾನಕ್ಕಿಂತ ಹಿಂದೆ ಮಾಡಿದ ಏನಾದರೂ ಪಾಪಗಳಿದ್ದಲ್ಲಿ ತತ್ಸರ್ವಂ ತಕ್ಷಣಾದೇವ ವಿನಿಶ್ಯತೆ, ಆ ಪಾತ್ರನಿಗೆ ನೀಡಿದ ಯೋಗ್ಯ ದಾನದಿಂದ, ಯೋಗ್ಯ ಧನದ ದಾನದಿಂದ, ಕಂಚಿನ ಪಾತ್ರೆ, ಬೆಳ್ಳಿಯ ಗೊರಸು, ಚಿನ್ನದ ಕೊಂಬು, ಬಟ್ಟೆ ಬರೆ ಹಾಕಿ ಅವನನ್ನು ವಿಶೇಷವಾಗಿ ಬಟ್ಟೆ ಬರೆಗಳಿಂದ ಸಂತೋಷಗೊಳಿಸಿಕೊಡುವ ಕ್ರಮಬದ್ಧವಾಗಿ ಆ ಗೋವಿನಲ್ಲಿ ಆಯಾ ಪ್ರದೇಶಗಳಲ್ಲಿರುವ ಅಂಗಗಳಲ್ಲಿರತಕ್ಕ ದೇವತೆಗಳನ್ನೆಲ್ಲ ಸ್ಮರಿಸಿಕೊಂಡು ಕ್ರಮಬದ್ಧವಾಗಿ ನೀಡುವ ದಾನ ಅದು ಇವತ್ತಿನವರೆಗಿನವರ ಪಾಪವನ್ನು ನಿರ್ಮೂಲನಗೊಳಿಸುತ್ತದೆ, ಸಂಶಯ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಆನಂತರ ಎತ್ತುಗಳು ಎಳೆಯುವ ವಾಹನದಲ್ಲಿ ಆತ ಮತ್ತೆ ಗೋವಿನ ಲೋಕಕ್ಕೆ ತೆರಳುತ್ತಾನೆ ಅಂತ ಕೃಷ್ಣ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾನೆ. ಎಷ್ಟರ ವರ್ಷದವರೆಗೆ ಗೋಲೋಕದಲ್ಲಿ ಇರ್ತಾನೆ ಅಂದ್ರೆ ತಾವತ್ ವರ್ಷ ಸಹಸ್ರಾಣಿ. ಕಳೆದ ಬಾರಿ ಹೇಳಿದ್ದೆ ನಾನು, ಧನದ ದಾನದ ಕನ್ಯಾದಾನದ ಮಹಿಮೆಯನ್ನು ಹೇಳುವಾಗ ಕನ್ಯೆಯ ಮೈಯಲ್ಲಿರತಕ್ಕಂತಹ ರೋಮದ ಲೆಕ್ಕಾಚಾರದಲ್ಲಿ 1000 ಗಟ್ಟಲೆ ಅದಕ್ಕೆ ಗುಣಿಸಬೇಕು, ಅಷ್ಟು ವರ್ಷಗಳಾದ ಹಾಗೆ ಇಲ್ಲಿ ತಾವತ್ ವರ್ಷ ಸಹಸ್ರಾಣಿ ಗವಾಂ ಲೋಕೆ ಮಹೀಯತೆ ಅಂತ. ಅದರಂತೆ ಗೋವಿನಲ್ಲಿರತಕ್ಕಂತಹ ರೋಮದ ಲೆಕ್ಕಾಚಾರದಲ್ಲಿ ಅಷ್ಟು 1000 ವರ್ಷಗಳ ಕಾಲ ಅವ ಮತ್ತೆ ತಾವತ್ ವರ್ಷ ಸಹಸ್ರಾಣಿ, ರೋಮದ ಸಂಖ್ಯೆಯಲ್ಲಿರುವ ವರ್ಷ, ರೋಮದ ಸಂಖ್ಯೆಯಲ್ಲಿ ಲೆಕ್ಕಾಚಾರದಲ್ಲಿ 1000 ಆಗಬೇಕು. ಅಷ್ಟು ಕಾಲಗಳ ಕಾಲ ಗೋಲೋಕದಲ್ಲಿ ಆತ ವಿಹರಿಸ್ತಾನೆ. ಅಲ್ಲಿಂದ ಮುಂದಕ್ಕೆ ಗೋಲೋಕದ ನಂತರದಲ್ಲಿ ಮತ್ತೆ ಅಲ್ಲಿ ಈ ಲೋಕದಲ್ಲಿ ಒಳ್ಳೆ ಯೋಗ್ಯನಾದಂತಹ ವೇದ ವಿಪ್ರನಾಗಿ ಮತ್ತೆ ಆತ ಹುಟ್ಟಿ ಸಾಧನೆಯನ್ನು ಮುಂದುವರಿಸಿ ಮುಂದೆ ಹೋಗ್ತಾನೆ ಎನ್ನುವ ನೆಲೆಯಲ್ಲಿ ಇಲ್ಲಿನ ಹುಟ್ಟನ್ನು ಕೃಷ್ಣ ಹೇಳುವುದು ಯಾಕೆಂದ್ರೆ ಇಲ್ಲಿ ನೀಚ ಯೋನಿಯಲ್ಲಿ ಬರುವುದಿಲ್ಲ, ಮುಂದೆ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ ಅವನಿಗೆ ಅನ್ನೋ ನೆಲೆಯಲ್ಲಿ ಹೇಳುವಂಥದ್ದು. ಅದು ಒಂದು ಲಾಭವೇ. ದಾನದ ಲಾಭ ಸ್ವರ್ಗಾದಿಗಳಲ್ಲಿ ವಿಹಾರಕ್ಕಿಂತ ಜಾಸ್ತಿ
ಉತ್ತಮವಾದ ದೇಹಗಳನ್ನು ಪಡೆದು ಮತ್ತೆ ಈ ಜನ್ಮದಲ್ಲಿ ಹುಟ್ಟುವಂಥದ್ದು. ಹುಟ್ಟಿ ಮುಂದೆ ಪುನಃ ಸಾಧನೆ ಮಾಡ್ಲಿಕ್ಕೆ ಇಲ್ಲಿ ಬಂದ ಬಳಿಕ ಅವನು ಕೆಳಗೋಗುವುದಿಲ್ಲ ಮತ್ತೆ. ಯಾಕೆಂದ್ರೆ ಕೊಟ್ಟ ಲಾಭದಿಂದ, ಆ ಪುಣ್ಯ ವಿಶೇಷದಿಂದ ಇದು ಸಾಧನೆಗಾಗಿ ಸಿಕ್ಕ ಸವಲತ್ತು. ಇದು ಒಂದು ರೀತಿಯ ಪುಣ್ಯದ್ದೇ ಮುಂದುವರಿಕೆ. ಇಲ್ಲಿ ಮತ್ತೆ ಒಳ್ಳೆ ಕೆಲಸ ಮಾಡಿಕೊಂಡು ಅದು ಇನ್ನಷ್ಟು ಮುಂದುವರಿಲಿಕ್ಕೆ ಆಗತ್ತೆ ಅಂತ ಹೇಳಲಿಕ್ಕೋಸ್ಕರ ಇದನ್ನು ಸ್ವರ್ಗಾದಿಗಳನ್ನು ಪಡೆಯಬೇಕು ಅಂತ ದಾನ ಮಾಡುವುದಲ್ಲ. ದಾನ ಮಾಡುವ ಮೂಲಕ ಸ್ವರ್ಗಾದಿಗಳು, ಭಗವಂತನ ಆಲಯಗಳು ಒಂದು ಮುಖದ ಫಲ ಆದ್ರೆ ಅದಕ್ಕಿಂತ ಹೆಚ್ಚಿನ ಫಲ ಅವನಿಗೆ ಮುಂದೆ ಜ್ಞಾನದ ಸಾಧನೆ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಸುದೃಢವಾದ ದೇಹ, ಯೋಗ್ಯವಾದ ವ್ಯವಸ್ಥೆ ಸಿಗ್ತದೆ ಅನ್ನುವಂಥ. ವೇದ ವಿಪ್ರನಾದ ಬ್ರಾಹ್ಮಣನಾಗ್ತಾರೆ ಅಂದ ತಕ್ಷಣ ಬರ್ತೇ ವೇದ ಬರುವುದಿಲ್ಲ. ಅಂದ್ರೆ ಒಳ್ಳೆ ರೀತಿಯಾದ ಅಧ್ಯಯನ, ಅದಕ್ಕೆ ಬೇಕಾದ ಗುರು ಸಂಪತ್ತಿ, ಅದಕ್ಕೆ ಅನುಗುಣವಾದಂತಹ ಸಾಧನೆಗಳು ಇವೆಲ್ಲ ತೆರೆದುಕೊಳ್ಳುತ್ತವೆ ಅನ್ನೋ ನೆಲೆಯಲ್ಲಿ ಇದು ಹುಡುಕಲೇಬೇಕಾದ ವಿಷಯ. ಹಾಗಾಗಿ ಎಲ್ಲ ದಾನಗಳ ಹಿನ್ನೆಲೆಯಲ್ಲಿ ಮುಂದಿನ ಜನ್ಮದ ಲಾಭವನ್ನು ಉಲ್ಲೇಖ ಮಾಡುವಾಗ ಅದರಲ್ಲಿ ಇರತಕ್ಕಂತಹ ಸಾಧನೆ ಅಂಶವನ್ನು ನಾವು ಗಮನಿಸಬೇಕು. ಮತ್ತೆ ಕೃಷ್ಣ ಹೇಳುತ್ತಾನೆ, ಪಾತ್ರಗಳಲ್ಲಿ ಬಹಳ ದೊಡ್ಡದಾದ ಪಾತ್ರ ಯಾವುದು ಕೊಡಬೇಕಾದ್ರೆ ಯಾವ ವ್ಯಕ್ತಿಗೆ ಅಂದ್ರೆ ಪಾತ್ರಾಮಿ ತತ್ ಪಾತ್ರಂ ಶೂದ್ರಾನ್ನಂ ಯಸ್ಯ ನೋದರೆ ಅಂತ. ಓದಿಕೊಂಡವ, ದರಿದ್ರ, ಶ್ರೋತ್ರಿ ಇದ್ದಾನೆ, ಬಹು ಪುತ್ರಕನಾಗಿದ್ದಾನೆ, ಅಗ್ನಿಹೋತ್ರಿ ಇದ್ದಾನೆ, ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡುತ್ತಾನೆ. ಇವೆಲ್ಲ ಅಂಶಗಳನ್ನು ಕೃಷ್ಣ ಹೇಳುತ್ತಾ ಅತಿ ಹೆಚ್ಚಿನ ಮುಖ್ಯವಾದಂತಹ ಸಂಗತಿ ಯಾವುದು ಕೇಳಿದ್ರೆ, ಯಾವ ವ್ಯಕ್ತಿಯಲ್ಲಿ ಅನ್ನ ಶುದ್ಧಿ ಇದೆ ಅವನು ಅಂತ ಕೃಷ್ಣ ಹೇಳುದು. ಎಲ್ಲ ಪಾತ್ರಗಳಿಂದ ಮಿಗಿಲಾದ ಪಾತ್ರ ಯಾರು ಕೇಳಿದ್ರೆ, ಇವತ್ತಿನವರೆಗೆ ಅವನ ದೇಹದೊಳಗೆ ಕೆಟ್ಟ ರಕ್ತ, ಕೆಟ್ಟ ಅನ್ನ ಇರದಿರಬಾರದು. ಕೆಟ್ಟವರ, ಸಂಸ್ಕಾರ ಇಲ್ಲದವರ, ನಾನು ಬಾಯಿಬಿಟ್ಟು ಅದನ್ನು ಅನುವಾದ ಮಾಡಿ ಹೇಳುವುದಾಗಿದ್ರೆ ಹೋಟೆಲ್ ಹೋಗದವರು ಅಂತಲೇ ಹೇಳಬೇಕಾಗುತ್ತದೆ ಕೃಷ್ಣನ ಶಬ್ದಕ್ಕೆ. ಬೇರೆ ಅರ್ಥ ನಿಮಗೆ ಹೊಳೆದಿದ್ರೆ, ಅದಲ್ಲ ಅಂತ ಆಗುವುದಾಗಿದ್ರೆ ಆ ಅರ್ಥ ಹೇಳಬಹುದು, ನನಗೆ ಏನ್ ತಪ್ಪಿಲ್ಲ. ವೇದವ್ಯಾಸರು ಕೊಟ್ಟ ಈ ಗೆರೆಗೆ ಕೃಷ್ಣನು ಹೇಳಿರತಕ್ಕಂಥ ಪಾತ್ರಾಮಪಿ ತತ್ ಪಾತ್ರಂ ಎಂದು ಹೇಳ್ತಾನೆ. ಶೂದ್ರಾನ್ನಂ ಯಸ್ಯ ನೋದರೆ ನ ಉದರೆ ಯಸ್ಯ ಶೂದ್ರಾನ್ನಂ. ಯಾರ ಹೊಟ್ಟೆಯೊಳಗೆ ಅಸಂಸ್ಕೃತನ ಅನ್ನ ಇರುವುದಿಲ್ಲವೋ, ಮಾತಾಡಿ ಹೇಗೆ ಅಂತ ಅದು ನಾನು ಎಷ್ಟೋ ಬಾರಿ ಕೇಳಿದ್ದುಂಟು. 100 ಬ್ರಾಹ್ಮಣರಲ್ಲಿ ನಾನಾರು ಬ್ರಾಹ್ಮಣ ಅಂತ ಸುಮ್ಮನೆ ಹಾಕಿಕೊಳ್ಳುವಾಗ ಕೇಳಿಕೊಳ್ಳುತ್ತೇನೆ, ಹೇಳಿಕೊಳ್ಳುತ್ತೇನೆ. ಅನೇಕ ಬಗೆ ಇದೆ. ವರ್ಷಕ್ಕೊಮ್ಮೆ ಆದರೂ ತಪ್ತ ಮುದ್ರೆ ಹಾಕೊಳ್ಳೋದವ, ಪ್ರತಿನಿತ್ಯ ಆದರೂ ಗೋಪಿಚಂದನ ಧಾರಣೆ ಮಾಡದವ, ಆಗ್ತಾನೋ ಅಂತ ಪ್ರಶ್ನೆ. ಹಾಗೆ ಹೋಟೆಲ್ ಊಟ ಮಾಡುವವನನ್ನು, ಇಲ್ಲ ನಾವು ವೀಕೆಂಡಿಗೆ ಮಾತ್ರ ಹೋಗುವುದು ಅಂತ ಕೆಲವರು ಹೇಳುತ್ತಾರೆ. ಮತ್ತೆ ಕೆಲವರು ನಾವು ಟೂರಲ್ಲಿದ್ದಾಗ ಮಾತ್ರ, ಮನೆಯಲ್ಲಿದ್ದ ಯಾರು ತಿಂತಾರೆ, ಟೂರಲ್ಲಿದ್ದಾಗಲಿಲ್ಲ, ಹೊರಗೆ ಹೋದಾಗ ಮಾತ್ರ ಅಂತ ಕೆಲವರು ಹೇಳುದು. ಹೊರಗೆ ಯಾವಾಗೆಲ್ಲ ಹೋಗ್ತೀರಿ ಕೇಳಿದೆ. ನಾವು ವಾರಕ್ಕೆ ಸುಮಾರು ಒಂದು 7 ದಿನ ಹೋಗ್ತೇವೆ. ವಾರಕ್ಕೆ ಸುಮಾರು 7 ದಿನ ಮತ್ತೆ ಇನ್ನು ಹೋಗದ ದಿನ ಯಾವ್ದುಂಟು ಹೊರಗೆ ಅಂದ್ರೆ ಉತ್ಸವಕ್ಕೆ ಹೋಗ್ತಾರೆ. ಉತ್ಸವದಲ್ಲಿ ಆ ಚರ್ಮುರಿ, ಆ ಪಾನಿಪುರಿ ಅವೆಲ್ಲ ತಿಂತಾರೆ. ಉತ್ಸವ ಎಲ್ಲ ಕಡೆ ಉತ್ಸವಕ್ಕೆ ಹೋಗ್ತಾರೆ. ಇನ್ನು ಸರ್ಕಸ್ ಬಂದ್ರೆ ಹೋಗ್ತಾರೆ. ಮತ್ತೆ ಇನ್ಯಾನು ಯಾವುದೋ ರೀತಿಯಾದ ಕೆಲವು ವಸ್ತುಪ್ರದ ಎಕ್ಸಿಬಿಷನ್ ಸ್ಟೈಲ್ ಅಲ್ಲಿ ಅದಕ್ಕೆಲ್ಲ ಹೋಗ್ತಾರೆ. ದೊಡ್ಡ ಮಾರ್ಕೆಟ್ಸ್ ಅಂತೆ ಅದಕ್ಕೆಲ್ಲ ಹೋಗ್ತಾರೆ. ಇನ್ನೆಂತ ಹೇಳದ, ಹೀಗೆಲ್ಲ ಹಬ್ಬ ವಿಶೇಷ ದಿನಗಳಲ್ಲೆಲ್ಲ ಹೊರಗೆ ಹೋಗುವವರು, ತಿರುಗುವವರು, ಎಲ್ಲೆಲ್ಲಿ ತಿರುಗುವವರು, ಸಿಕ್ಕಿದ್ದನ್ನೆಲ್ಲ ತಿನ್ನುವವರು, ಅದನ್ನು ತೇಲಿಕ್ಕೆ ಬರ್ತದ. ಒಂದ್ಸರ್ತಿ ಹಾಕಿದ ನಂತರ ಒಂದ್ಸರ್ತಿ ಒಳಗೋಯ್ತಾ ಎಲ್ಲ ಕಡೆಯಲ್ಲಿ ಅದು ಸ್ಪ್ರೆಡ್ ಆಯ್ತು ದೇಹದಲ್ಲಿ, ರಕ್ತವಾಗಿ, ಮಾಂಸವಾಗಿ, ಮತ್ತೊಂದಾಗಿ, ಇನ್ನೊಂದಾಗಿ, ಮತ್ತೊಂದು ತೆಗೆಯುವುದು ಹೇಗೆ ಅಂದ್ರೆ ಪ್ರಯೋಜನ ಇಲ್ಲ. ಅಂದ್ರೆ ಕೃಷ್ಣ ಮೊದಲು ಬಾಯಿ ಬಿಟ್ಟು ಹೇಳ್ತಾನೆ, ನಮಗೆ ಯೋಗ್ಯ ಪಾತ್ರ ಯಾರು ಕೇಳಿದ್ರೆ, ಮತ್ತೆ ನೀರುಂಟಲ್ಲ, ಟ್ಯಾಂಕಿಯ ನೀರು ಅಥವಾ ಗೌರ್ಮೆಂಟ್ ವಾಟರ್, ಕಾರ್ಪೊರೇಷನ್ ವಾಟರ್, ಇವೆಲ್ಲ ಒಂದು ದೃಷ್ಟಿಯಿಂದ ಅಸಂಸ್ಕೃತರ ಪಾನ ಅಂತಲೇ ಅರ್ಥ. ಅನ್ನಪಾನ ಎರಡು, ಆ ನೀರಿನಲ್ಲೇ ಇವರದ್ದು ಅಡುಗೆ. ಹಾಗಾಗಿ ದೊಡ್ಡ ಮಂದಿ, ದೊಡ್ಡ ಪೇಟೆಯಲ್ಲಿ, ದೊಡ್ಡ ಟೌನ್ ಸಿಟಿಗಳಲ್ಲಿದ್ದವರಿಗೆಲ್ಲ ಸ್ವಂತವಾದ ನೀರಿನ ವ್ಯವಸ್ಥೆ ಇಲ್ಲದಿದ್ದಾಗ ಅವ್ರ ಹೊಟ್ಟೆಯಲ್ಲೆಲ್ಲ ಇಂಥದ್ದೇ ಇರುವುದು ಅಂತ ಅರ್ಥ. ಅದನ್ನ ಅರ್ಥ ಆಗಲಿಲ್ಲ, ಭಾರತ ಅರ್ಥ ಆಗುವುದಿಲ್ಲ. ಪಾತ್ರನ ವ್ಯಕ್ತಿತ್ವ ಹಾಳಾದ ಬಗೆಯನ್ನು ಉಲ್ಲೇಖ ಮಾಡ್ತಾನೆ ಕೃಷ್ಣ. ಮತ್ತೆ ನಮಗೆ ಉತ್ತಮವಾದ ಪಾತ್ರ ಯಾರು ಕೇಳಿದ್ರೆ, ಹೆಚ್ಚ ವೇದಮಯಂ ಪಾತ್ರ, ಹೆಚ್ಚ ಪಾತ್ರ ಅಂತ ಅಪೋಮಯಂ, ವೇದವನ್ನೇ ಹೆಚ್ಚು ನಂಬಿದವ,
ವೇದವನ್ನೇ ಹೆಚ್ಚು ತನ್ನ ಜೀವಾಳವನ್ನಾಗಿಸಿಕೊಂಡವ. ಆನಂತರ ತಪಸ್ಸು. ಈಗ ನೀವೇನು ಹೇಳ್ತೀರಿ, ಹೋದಲ್ಲಿ ಕುಡಿಬಾರದು ತಿನ್ನಬಾರದು ಅಂತ ಹೇಳ್ತೀರಿ. ಹಾಗಿದ್ರೆ ಬದುಕುವುದು ಹೇಗೆ? ಅದಕ್ಕೆ ಕೃಷ್ಣ ಹೇಳ್ತಾನೆ, ತಪಸ್ಸು ಮಾಡಿ ಅಂತ. ತಪಸ್ಸು ಅಂದ್ರೆ ಶರೀರ ನಿಗ್ರಹ ಅಂತ. ಉಪವಾಸ ಮಾಡಿ ಅಂತ ಕೃಷ್ಣನ ವಾಕ್ಯ. ತಿನ್ನಬೇಡಿ ಅಂತ. ಹಾಗೆ ನಿಗ್ರಹದಲ್ಲಿ ಇರೀರಿಂದ. ಆದ್ರಿಂದ ಪಾತ್ರ ಯಾರು ಕೇಳಿದ್ರೆ ತಪೋಮಯನೇ ಪಾತ್ರ. ವ್ರತ ನಿಯಮಗಳಿಂದ ತನ್ನ ದೇಹವನ್ನು ದಂಡಿಸಿಕೊಳ್ಳುವವ. 12 ಗಂಟೆ ವಿಮಾನದಲ್ಲಿ ಹಾರುವವ ಅಂತ ಆದ್ರೆ ಅವನು ತಿನ್ನದೇ ಇರ್ತಾನೋ? ತಿನ್ನುವುದಾದ್ರೆ ಎಲ್ಲಿ ಯಾರದ್ದು ಏನ್ ತಿನ್ನಬೇಕು ಕುಡಿಬೇಕು ನೋಡಿ, ಹಾಗಾಗತ್ತೆ. ಹಾಗಾಗಿ ವಿದೇಶಗಳಿಗೆ ತಮ್ಮ ಹಾರುವಿಕೆಯನ್ನೆಲ್ಲ ಶಾಸ್ತ್ರಗಾರರು ನಿಷೇಧ ಮಾಡಲಿಕ್ಕೆ ಹೊರಟದ್ದೇ ದೀರ್ಘಕಾಲದ ಲೋಪಗಳನ್ನು, ವ್ರತ ನಿಯಮಗಳ ಕಾಲದಲ್ಲಿ ಮಾಡತಕ್ಕ ಸಂಧ್ಯಾದಿಗಳ ಪೂಜೆ ಪುನಸ್ಕಾರಗಳ ಧರ್ಮಗಳ. ಅದರ ಮುಂದಿನ ವಾಕ್ಯಲ್ಲಿ ಹೇಳ್ತಾನೆ, ಅಸಂಕೀರ್ಣಂಚ ಯತ್ ಪಾತ್ರಂ ಅಂತ. ಧರ್ಮದಿಂದ ಸಂಕಾರಕ್ಕೆ ಒಳಗಾಗದೇ ಇರುವವನು ಪಾತ್ರನಾಗಿ. ಊಟ, ಉಪಚಾರ, ವಿಹಾರ, ಆಚಾರ ಇಂತಹ ಸಂದರ್ಭಗಳಲ್ಲೆಲ್ಲ ಧರ್ಮ ಭ್ರಷ್ಟತೆಯನ್ನು ಪಡೆಯದವನು ಪಾತ್ರನಾಗ್ತಾನೆ, ಯೋಗ್ಯನಾಗ್ತಾನೆ. ಕೊಟ್ಟದ್ದಕ್ಕೆ ಪುಣ್ಯವನ್ನು ಪಡೀಲಿಕ್ಕೆ ಅನುಕೂಲನಾಗ್ತಾನೆ. ಇಲ್ಲದ ಕೊಟ್ಟದ್ದು ವೇಸ್ಟ್ ಅಂತ, ವ್ರತ ಅಂತ ಏನು ಹೇಳಿದ್ದಾನು, ಮೋಘವನ್ನ ಮುಂದೆ ಹೇಳಿದಾಗ. ಆದ್ರಿಂದ ಕೃಷ್ಣನ ವಾಕ್ಯ ಉದ್ದವಾಗಿ ಹೇಳುವಲ್ಲಿ ಬ್ರಾಹ್ಮಣ ಹೋಯಂ ಶುದ್ರಗಾಮಾಯ ನಿಶ್ಯತೆ ಕೃಚ್ಛರಾಯ ತಪಸೇ ಜೀಹಾನ್ ಸ್ಪಷ್ಟಪಟ್ಟು ಹೇಳ್ತಾನ. ಅವನು ಕಷ್ಟಪಟ್ಟ ವ್ರತ ನಿಯಮಗಳನ್ನು ಮಾಡ್ಲಿಕ್ಕೆ ಉಂಟು, ಸುಲಭದಲ್ಲಿ ವ್ರತ ನಿಯಮಗಳು ಆಗುವುದಿಲ್ಲ ವರ್ಷಗಟ್ಟಲೆದ್ದು. ಅನ್ನ ವ್ರತ ನಿಯಮ ನಿಷ್ಠನೆಯೇ ಆಹಾರದಲ್ಲಿಯೇ ಮೈನ್. ಅನ್ನ ಶುದ್ಧವು ಸತ್ವಶುದ್ಧಿ, ಆಹಾರ ಶುದ್ಧವು ಸತ್ವಶುದ್ಧಿ ಅಂತ ಶ್ರುತಿ ಹೇಳಿದಾಗ ವಾಕ್ಯದಲ್ಲಿ ಹೇಳುವಾಗ ವಿಚಾರದಲ್ಲಿ ಹೇಗೂ ಹೌದೇ ಹೌದು. ಹೊರಗಿನಿಂದಲೂ ಅಷ್ಟು ಶುದ್ಧವಾಗಿ ಅವರಿಗೆಲ್ಲ ನೈವೇದ್ಯ ಮಾಡಿದ್ರೆ ಆಯ್ತು. ಕೆಲವರು ಹೇಳಿದ್ದುಂಟು, ಕೇಳಿದ್ದುಂಟು. ನಾವು ಗ್ಯಾಸಲ್ಲೇ ಬೇಯಿಸ್ತೇವೆ ಮತ್ತೆ ದೇವರಿಗೆ ಸಮರ್ಪಣೆ ಮಾಡ್ತೇವೆ, ಪ್ರಸಾದ ನಿಮ್ಗೆ ಆಗುತ್ತಾದ್ರೂ ತಗೊಳ್ಳಿ, ಇಲ್ಲ ಅದು ಬಿಡಿ. ಮತ್ತು ಮುಂದುವರೆ ಹೇಳ್ತಾರೆ, ನಾವು ಕ್ಯಾಟರಿಂಗ್ ಇಂದ ತರಿಸುವುದಿಲ್ಲ, ನಾವಿಲ್ಲಿ ಪ್ರೋಕ್ಷಣೆ ಮಾಡುತ್ತೇವೆ, ಶುದ್ಧ ಆಗುತ್ತೆ. ಆಗ ಭಗವಾನ್ ಹೇಳಿ ಪ್ರೋಕ್ಷಣೆ ಮಾಡುತ್ತೇವೆ. ಭಗವಾನದ ಒಂದು ಮಂತ್ರ ಹೇಳ್ತಾರೆ ಅಷ್ಟೇ, ಮತ್ತೆಂತಿಲ್ಲ. ಪ್ರೋಕ್ಷಣೆ ಮಾಡುತ್ತೇವೆ, ಸಮರ್ಪಣೆ ಮಾಡ್ತೇವೆ, ಊಟಕ್ಕೆ ಆಗತ್ತೆ. ನಿಮಗೆ ಆಗ್ತದೆ ಅದು ಮಾಡಿ ಹೇಳಿಸು. ನಾವು ಅಂಗಡಿಯಲ್ಲೇ ತರಿಸುದು, ಮತ್ತೆ ಇಲ್ಲಿ ಮಂತ್ರ, ಅದಕ್ಕೆ ನಾವೆಲ್ಲ ಪರಿವೇಶನೆ ಎಲ್ಲ ಮಾಡುತ್ತೇವೆ, ತುಳಸಿ ಎಲ್ಲ ಹಾಕ್ತೇವೆ. ಕೆಲವರು ತುಳಸಿ ಹಾಕಿದ ತಕ್ಷಣ ಶುದ್ಧ ಆಗುತ್ತೆ. ಇಂಥವರಿಗೆ ಈ ಶ್ಲೋಕಗಳು ಮಾತುಗಳು ಅರ್ಥ ಆಗುವುದಿಲ್ಲ, ಅಥವಾ ಕೃಷ್ಣಾಂತವರ ಹತ್ರ ಮಾತಾಡ್ಲಿಕ್ಕೆ ಬರುವುದಿಲ್ಲ. ಅದರಲ್ಲಿ ಆಚಾರ್ಯ ಮಧ್ವರು ಪತ್ರಂ ಪುಷ್ಪ ಫಲಂ ತೋಯಂ ಯೋಮೆ ಭಕ್ತಿಯ ಪ್ರಯಚ್ಛತಿ ಅನ್ನುವಲ್ಲಿ ಆ ಪ್ರಕಾರವನ್ನು ಉಪಸರ್ಗದ ಅರ್ಥವನ್ನು ಹೇಳುತ್ತಾ ನತ್ತು ಅವಿಹಿತಂ ಪತ್ರಾದಿ ಅಂತ ಸ್ಪಷ್ಟ ಆಗಿಬಿಟ್ಟು, ಹೇಳದೇ ಇದ್ದದ್ದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ, ಶಾಸ್ತ್ರದಲ್ಲಿ ಹೇಳಿದ್ದನ್ನು ನಡೆಸಿಕೊಳ್ಳಿ ಅಂತ. ಆದ್ರಿಂದ ಶಾಸ್ತ್ರದಲ್ಲಿ ಹೇಳಿದ್ದಾರ ಕೇಟರಿಂಗ್ ನಲ್ಲಿ ಮಾಡಿ ತಂದದ್ದನ್ನು ಪ್ರೋಕ್ಷಣೆ ಮಾಡಿ ಶುದ್ಧ ಆಗುತ್ತೆ ಅಂತ? ಶುದ್ಧವಾದ ವಸ್ತುವನ್ನು ಸ್ವಯಂ ಪಾಚಕ ಮಾಡಿ ಅವನ ಏನಾದ್ರೂ ದೋಷಗಳಿದ್ರೆ ನಿವೃತ್ತಿಗೋಸ್ಕರ ಮುದ್ರಾ ಪ್ರದರ್ಶನ ಪ್ರೋಕ್ಷಣೆ ಎಲ್ಲ ಇರುವುದು ಹೊರತು ಯಾರೋ ಏನೋ ಮಾಡಿದ್ದನ್ನು ಪ್ರೋಕ್ಷಣೆಯಲ್ಲಿ ಶುದ್ಧ ಮಾಡಿಕೊಳ್ಳಲಿಕ್ಕೆ ಅಂತಹ ಸಿದ್ಧ ಪುರುಷರು ಇಲ್ಲಿ ಯಾರು ಇಲ್ಲ, ಅಂತಹ ಮಂತ್ರಸಿದ್ಧರು ಯಾರಲ್ಲ. ಅದಕ್ಕೆ ಏನಕ್ಕೆ ಹೇಳಿದೆ ಕೃಷ್ಣನ ಶಾಸ್ತ್ರದ ಚಿಂತನೆ ಎನ್ನುವುದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಆಗುತ್ತೆ. ಆದ್ರೆ ಇಲ್ಲಿ ಪಾತ್ರ ವಿವೇಕದಲ್ಲಿ ಕೃಷ್ಣ ಇಲ್ಲಿ ಬಹಳ ಕಡೆ ಹೇಳಿದ್ದ, ನಾನು 16 ಕಡೆಯಲ್ಲಿ ಹೇಳಿದ್ದು ಒಂದ್ ಕಡೆ ಕೆಲವೊಮ್ಮೆ ಹೇಳ್ತೇನೆ ಅಷ್ಟೇ. ಮತ್ತೆ ಮತ್ತೆ ಒತ್ತು ಕೊಟ್ಟು ಅನೇಕ ಆಯಾಮಗಳಿಂದ ಕೃಷ್ಣ ಚಿಂತನೆಗೆ ನಮಗೆ ಪಾತ್ರನನ್ನು ತಿಕ್ಕಲಿಕ್ಕೆ ಕೊಡುತ್ತಾನೆ. ಅಂತಹ ಪಾತ್ರನೇ ತತ್ಪಾತ್ರ ಧಾರಯಿಷ್ಯತಿ ಅಂತ. ಪಾತ್ರ ಏನ್ ಮಾಡ್ತಾನೆ ಕೇಳಿದ್ರೆ ನಮ್ಮನ್ನು ದಾಟಿಸ್ತಾನೆ. ಕೊಟ್ಟ ದಾನದಿಂದಾಗಿ ಹೇಳಿದ ಪ್ರಾಯಶ್ಚಿತ್ತಗಳಿಂದ ನಡೆಸಲ್ಪಟ್ಟ ಪಾಪಾದಿಗಳಿಂದ ನಿವೃತ್ತಿ ಘೋಷಣೆ ಆಗ್ಬೇಕಲ್ಲ. ಹಾಗಾಗಿ ಪಾತ್ರದಿಂದಲೇ ಸಾಧ್ಯ. ನಮಗೆ ನನ್ನವನ್ನು ಪಾಪಾತ ತ್ರಾತಿಯಿಂದ, ಪಾಪದಿಂದ ಕೆಟ್ಟದ್ದಿರಿಂದ ನಮ್ಮನ್ನು ತ್ರಾಣ ರಕ್ಷಣೆ ಮಾಡುವ ತಾರಾಯಣ ಮಾಡದಿದ್ರೆ, ಪಾಪ ತಾರಯತಿಯಿಂದ ನಮ್ಮನ್ನು ದಾಟಿಸುವುದಿಲ್ಲ ಆದ್ರೆ ನಾವು ಕೊಟ್ಟೇನು ಪ್ರಯೋಜನ? ಉಪಯೋಗಕ್ಕಾಗಲಿಲ್ಲ. ಆದ್ರೆ ಅಂತದ್ದೇ ಪಾತ್ರ ಮಾತ್ರ ತಾರಣ ಮಾಡುತ್ತಿಲ್ಲ ಅಂದ್ರೆ ಉಳಿದದ್ದು ನಮ್ಮನ್ನು ದಾಟಿಸಿಕೊಡುವುದಿಲ್ಲ ಅಂತ ಕೃಷ್ಣನ ವಾಕ್ಯ. ಮತ್ತೊಂದು ಕೃಷ್ಣ ಹೇಳಿದ ಪಾತ್ರದ ವಿವೇಕದಲ್ಲಿ ಒಂದು ಚೆನ್ನಾಗಿದೆ ಗೆರೆ. ಅವನು ತುಂಬಾ ಹೇಳುತ್ತಾನೆ, ಸಾಧನೆ ಮಾಡುವವರು, ಪಂಚಯಜ್ಞಗಳನ್ನು ನಡೆಸಿಕೊಡುವವರು ಇವೆಲ್ಲ ಉಂಟೆ ಅವನಿಗೆ. ಅದರ ಪ್ರತಿಗ್ರಹೇ ಬಹಳ ಚೆನ್ನಾಗಿ ಹೇಳುತ್ತಾನೆ ಕೃಷ್ಣ. ಸಂಕುಚಿತ ಗೃಹಸ್ಥಾಹ ಅಂತ. ದಾನ ತಗೊಳ್ಳಿಕ್ಕೆ ಯಾರು ಹಿಂದೇಟ ಆಗ್ತಾರೆ ಅವರಿಗೆ ದಾನ ಕೊಡ್ಬೇಕಂತೆ. ಪ್ರತಿಗ್ರಹೇ ಸಂಕುಚಿತ,
ನಾಚಿಕೆ ಆಗುದು ಅವನಿಗೆ ದಾನ ತಗೊಳ್ಳುವಾಗ, ಸಂಕೋಚ ಆಗುದು, ಕೈಯಲ್ಲಿ ಎದುರು ಬರುವುದಿಲ್ಲ. ಕೊಡಿರಿ ಅಂತ ಜಬರ್ದಸ್ತಿಯಲ್ಲಿ ಕೈ ಇಡುವುದು, ಬಾರಿ ದೊಡ್ಡ ಸೆಟೆದು ತಲೆಯಾಗಿ ಎದೆಯಾಗಿ ಬರುವುದು. ಯಾರು ಬೇಡ ಬೇಡ ಬೇಡ, ನಂಗೆ ಬೇಡಪ್ಪ, ನಾನು ಯೋಗ್ಯ ಎಲ್ಲ ಹೇಳಿಕೊಂಡು ಯಾರು ಹಿಂಜರಿತಾನೆ, ತಗೊಳ್ಳುವುದರಿಂದ ನಾಚಿಕೆ ಪಡ್ಕೊಳ್ತಾನೆ ಅಂತವನಿಗೆ ಎಳೆದು ಕೊಡ್ಬೇಕಂತ. ನೋಡಿ ಎಂತವ್ರು ಹೇಳ್ತಾರೆ. ನಿಜವಾಗಿ ಮಧ್ಯಮ ವರ್ಗದವ, ಜಬರ್ದಸ್ತಿ ಇಲ್ಲದವ ಸಾಮಾನ್ಯವಾಗಿ ಹಾಗೆ ಇರ್ತಾನೆ, ನಾಚಿಕೆ ಪಡ್ಕೊಳ್ತಾನೆ. ಬೇಡ, ಅವನಿಗೆ ಗೊತ್ತಿದೆ ಇದ್ದ ಪುಣ್ಯದ ಹ್ರಾಸ ಆಗತ್ತೆ, ಒಂದಿಷ್ಟು ಪಾಪಗಳು ಬಂದು ಮುದ್ದೆಯಾಗಿ ಬೀಳುತ್ತಾವೆ ಅಂತ. ಅದು ಕೃಷ್ಣ ಹೇಳಿದ್ದ, ನನ್ನ ಭಕ್ತ ಇಡೀ ಜಗತ್ತನ್ನು ಪಡೆದಂತ ಏನು ಪಾಪಕ್ಕೆ ಎಣೆ ಆಗುವುದಿಲ್ಲ, ಯಾಕೆಂದ್ರೆ ನನ್ನ ಭಕ್ತ ಇದ್ದಾನೆ, ಅವನು ಪಡೀಲಿಕ್ಕೆ ಯೋಗ್ಯ ಇದ್ದಾನೆ ಅಂತ ಕೃಷ್ಣ ಚಾಲೆಂಜ್ ಮಾಡಿ ಹೇಳುತ್ತಾನೆ. ಹಾಗಾಗಿ ಇಂದ ಗೃಹಸ್ಥ ಯಾರು ಪ್ರತಿಗ್ರಹದಲ್ಲಿ ಪಡೆಯುವುದರಲ್ಲಿ ಹೆಚ್ಚು ಆಸ್ತಿಯನ್ನು ವಹಿಸುವುದಿಲ್ಲ, ಅವನು ಆಸೆ ಇಲ್ಲದ ನಿಜವಾದ ಪಾತ್ರ ಇದ್ದಾನೆ ಅಂತ ಹೇಳಿಕೊಂಡು ಅಂತವರನ್ನು ಗುರುತಿಸ್ತಾನೆ ಕೃಷ್ಣ. ಬ್ರಾಹ್ಮಣೋ ಎಷ್ಟು ಮಧ್ವಕ್ತ ಮದ್ರಾಗಿ ಮಧ್ವರಾಯಣ ಮೈ ಸನ್ಯಸ್ತ ಕರ್ಮಾಚ ಸವಿಪ್ರಹ ತಾರೆಯೇ ಧ್ರುವಂ. ಮತ್ತೆ ವಿಪ್ರನನ್ನು ಹೇಳುತ್ತಾನೆ ಕೃಷ್ಣ. ವಿಪ್ರ ಅಂದ್ರೆ ನಾನು ಹೇಳಿದ್ದೇನೆ ವಿಷ್ಣು ಪರನು ಅಂತ, ವಿಷ್ಣುವನ್ನೇ ಪರ ಅಂತ ಹೇಳುವವನು ಅಂತ. ಅವನು ವಿಷ್ಣುವಿಗೆ ಪರ ಯಾಕೆ ಕೇಳಿದ್ರೆ, ದೇವರ ಹತ್ತಿರದವನು ಹೇಗೆ, ದೇವರನ್ನು ಯಾವ ರೀತಿಯಲ್ಲಿ ಅವನು ನೋಡುತ್ತಾನೆ ಹೇಳಿದ್ರೆ, ಕೃಷ್ಣ ಹೇಳ್ತಾನೆ ಮಧ್ವಕ್ತ, ನನ್ನ ಪ್ರೀತಿ ಮಾಡುತ್ತಾನೆ ತಿಳ್ಕೊಂಡು ಚೆನ್ನಾಗಿ. ಮದ್ರಾಗಿ, ನನ್ನನ್ನು ಇಷ್ಟಪಡುತ್ತಾನೆ. ಅವನಿಗೆ ಹೇಳುದು ನನ್ನ ಮೇಲೆ ಅವನಿಗೆ ಪ್ರೀತಿ ಇದೆ, ಅನುರಾಗ ಇದೆ, ಆಸ್ಥೆ ಇದೆ, ಇಷ್ಟಪಡುತ್ತಾನೆ, ವಿಶ್ವಾಸ ಇಟ್ಟಿದ್ದಾನೆ. ಮತ್ಪರಾಯಣ, ನನ್ನನ್ನೇ ದೊಡ್ಡವ ಅಂತ ಹೇಳಿ ಹೇಳುತ್ತಾನೆ, ನನ್ನನ್ನೇ ಗಟ್ಟಿಯಾಗಿ ನಂಬಿದ್ದಾನೆ. ನಾನಲ್ಲದೆ ಇನ್ಯಾರ ಆಸರೆಯಲ್ಲಿ ಅದು ಕೂತ್ಕೊಳ್ಳುವುದಿಲ್ಲ. ಮೈ ಸನ್ಯಸ್ತ ಕರ್ಮಾಚ, ಏನು ಮಾಡಿದ್ರು ನನಗೆ ಸಮರ್ಪಿಸ್ತಾನೆ. ಆಗು ಹೋಗುಗಳಿಗೆಲ್ಲ ನನ್ನಲ್ಲೇ ಎನ್ನುವತಕ್ಕಂತಹ ಪರಿಪೂರ್ಣವಾದ ವಿಶ್ವಾಸ ನನಗೆ ಉಂಟು. ನಾನು ಮಾಡಿದ್ದಲ್ಲ ಅಂತ ಹೇಳಿಕೊಳ್ಳುತ್ತಾನ. ನಾನು ದೇವರೇ ಮಾಡುವಂತದ್ದು ಅಂತ. ಹಾಗಾಗಿ ದೇವರಿಗೆ ಸಮರ್ಪಿತ ಅಂತ ಹೇಳಿಕೊಂಡು ಮಾಡಿದ್ದೆಲ್ಲವನ್ನು ನನಗೆ ಒಪ್ಪಿಸ್ತಾನಲ್ಲ, ಅವನು ನಿಜವಾಗಿ ದಾಟಿಸ್ಲಿಕ್ಕೆ ಯೋಗ್ಯನಾದ ಪಾತ್ರ ಅಂತ. ಈಗ ಅರ್ಥ ಆಯ್ತು ನಿಮಗೆ ಯಾರಿಗೆ ಕೊಡಬೇಕು ದಾನ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ನನ್ನ ಹೆಸರು ಹೇಳುವವನಿಗೆ ಕೊಡು ಅಂತ ಗಟ್ಟಿಯಾಗಿ. ಅವನು ಒಳ್ಳೆ ಮತ್ತೊಬ್ಬರ ಪಾಪವನ್ನು ನಿವೃತ್ತಿಗೊಳಿಸುವುದರಲ್ಲಿ ಸಮರ್ಥನಿದ್ದಾನೆ. ಸ್ವಯಂ ಇನ್ನೊಬ್ಬರ ಪಾಪವನ್ನು ನಿವೃತ್ತಿ ಮಾಡುವ ತನ್ನ ಪಾಪವನ್ನು ಕಳೆದುಕೊಳ್ಳದೆ ಇರ್ತಾನ ಯೋಗ್ಯನಿಂದ. ಅವನು ನನ್ನ ಮಂತ್ರ ಜಪ ಮಾಡ್ತಾನೆ. ದ್ವಾದಶಾಸ್ತ್ರ ತತ್ವಜ್ಞ ಚತುರ್ವ್ಯೂಹ ವಿಭಾಗವಿತ್. ಹೇಗೆ ತಿಳಿದವನನ್ನು ನೋಡಬೇಕು ಅಂದ್ರೆ ವಾಸುದೇವ ದ್ವಾದಶಾಕ್ಷರ ಮಂತ್ರ ಜಪ ಯಾರು ಮಾಡ್ತಾನೆ ಅಂತ ಕೇಳಬೇಕು. ಮೊದಲನೇದ್ದು ನಮಃ ಅಂತ ಪದ, ಅದರಲ್ಲಿ ಪ್ರಣವ ಇದೆ. ಅದಕ್ಕಿಂತ ಮೊದಲು ಒಂದು ಘಟಕ ಪ್ರಣವ, ಒಂದು ಘಟಕ ನಮಃ ಶಬ್ದ, ಮತ್ತೊಂದು ಘಟಕ ಭಗವತೇ ಅಂತ 4 ಅಕ್ಷರ, ಕೊನೆಗೆ ವಾಸುದೇವಾಯ ಅಂತ 5ನೇ ಪದ. ಹೀಗೆ ಪ್ರಣವ, ನಮಃ, ಭಗವತೆ, ವಾಸುದೇವಾಯ ಅಂತ 4 ಪದಗಳು, 4 ಭಗವಂತನ ರೂಪಗಳು ಅಲ್ಲಿ. ವಾಸುದೇವ, ಸಂಘರ್ಷ, ಪ್ರತಿಮಾ, ಅನಿರುದ್ಧ, ಅದಕ್ಕೆ ವಾಚ್ಯಗಳು. ಅಭಿಮಾನಿ ಚಿಂತನೆಯಲ್ಲಿ ಬರುವಂತಹ ವ್ಯವಸ್ಥೆಗಳು ಉಪಾಸ್ಯ ರೂಪಗಳು. ಇದು 4 ಭಗವಂತನ ರೂಪ ಉಂಟು. 4ಕ್ಕೂ ಚಕ್ರಶಂಖಗಳಿವೆ. ಮತ್ತೆ ಅವರವರಿಗೆ ಇಷ್ಟವಾದ ಆಯುಧಗಳು ಅವರವರ ಕೈಯಲ್ಲಿವೆ. 4 4 ಬಣ್ಣ ಇದೆ, ಬಿಳಿ, ಕೆಂಪು, ಕಪ್ಪು, ಹಳದಿ ಅಂತ. 4 ಕೆಲಸಗಳನ್ನು ಸೃಷ್ಟಿ ಸಂಹಾರದ ಜೊತೆಯಲ್ಲಿ ಮೋಕ್ಷವನ್ನು ನಡೆಸಿಕೊಡುತ್ತಾರೆ. ಹೀಗೆ ಚತುರ್ವ್ಯೂಹದ ಚಿಂತನೆಯ ಜೊತೆಯಲ್ಲಿ ಯಾರು ದ್ವಾದಶಾಕ್ಷರ ಮಂತ್ರ ಜಪ ಮಾಡುತ್ತಾರೆ, ಧ್ರುವ ಮಾಡಿದದನ್ನೇ ನಾವು ಧ್ರುವವರದಲ್ಲಿ ನೋಡಿದ್ದೇವೆ, ಕೇಳಿದ್ದೇವೆ, ಹೇಗಿತ್ತು ಏನು ವಿಶೇಷ ಅಂತ. ಇದು ಕೃಷ್ಣ ಮಂತ್ರ, ವಸುದೇವನ ಮಗನ ಮಂತ್ರ ಅಂತ. ಮೋಕ್ಷ ಪ್ರಧಾನ ಅಂದ್ರೆ ಕೃಷ್ಣನ ಮಂತ್ರ. ಅದು ಕೃಷ್ಣನಲ್ಲಿ ಇಲ್ಲಿ 4 ವ್ಯೂಹ ರೂಪಗಳಲ್ಲಿ ನೆಲೆಗೊಂಡಿದ್ದಾನೆ. ಬಲರಾಮನಲ್ಲಿ ಸಂಘರ್ಷನಾಗಿ, ಮತ್ತೆ ಪ್ರತಿಮಾ ಅನಿರುದ್ಧದಲ್ಲಿ ಪ್ರತಿಮಾ ಅನಿರುದ್ಧನಾಗಿ ಮತ್ತೆ ಇದ್ದಾನೆ. ಮಗನಲ್ಲಿ ಮೊಮ್ಮಗನಲ್ಲಿ ಸೇರಿಕೊಂಡು, ಅಣ್ಣನಲ್ಲಿ ಇದ್ದುಕೊಂಡು. ಹಾಗಾಗಿ ಈ ಚಿಂತನೆಯನ್ನು ನನ್ನ ಪರವಾಗಿ ಯಾರು ನಡೆಸಿಕೊಡುತ್ತಾನೆ. ದ್ವಾದಶಾಕ್ಷರ ವಿದ್ಯೆ ಬಹಳ ಕಮ್ಮಿ ಮಟ್ಟದ್ದಲ್ಲ. ಸ್ನಾನದಲ್ಲಿ ಅದು ಬೇಕೇ ಬೇಕು. ಮುಖ್ಯವಾಗಿ ಗಾಯತ್ರಿಯ ಅರ್ಧಮಾಸಿಯ ವ್ಯವಸ್ಥೆ ಅದು ರೂಪ ಚಿಂತನೆಯಲ್ಲಿ. ಅದರ 2 ಪಾಲು ದ್ವಿಗುಣ ದ್ವಾದಶಾಕ್ಷರ ಅಂತ ಗಾಯತ್ರಿ 2 ಮಟ್ಟಿನ ದ್ವಾದಶಾಕ್ಷರ ಅಂತ ಚಿಂತನೆಯನ್ನು ಕೃಷ್ಣನೇ ಹೇಳುತ್ತಾನೆ. ವಿಶೇಷವಾದ ತಂತ್ರ ಚಿಂತನೆಗಳು ಮೀನುವಲ್ಲಿ ಅದರ ಪಾತ್ರ ಇದೆ. ಹೋಮ ಹವನಗಳಲ್ಲಿ ವಿಷ್ಣು ಗಾಯತ್ರಿಯಲ್ಲಿ ಅದರ ಪಾತ್ರ ಇದೆ, ಮಂತ್ರ ಪಾತ್ರ ಇದೆ. ನಾರಾಯಣ ಮಂತ್ರದ ಹಾಗೆ
ವಿಷ್ಣು ಮಂತ್ರದ ಹಾಗೆ ವಾಸುದೇವ ಮಂತ್ರವು ಸೇರಿಕೊಳ್ಳುತ್ತದೆ. ಇದು 3 ನಾಮಗಳಲ್ಲಿಯೇ ತ್ರಿಶ್ರವಣಗಳು 3 ಮಜ್ಜನಗಳು ಆಗುವಂತದ್ದು. ದೇಹದಲ್ಲಿ ಇವರು 3ರದ್ದೇ ಪ್ರಧಾನವಾದ ಪಾತ್ರಗಳು. 6 ಅಕ್ಷರದ ವಿಷ್ಣು ಮಂತ್ರ, 8 ಅಕ್ಷರದ ಅಷ್ಟಾಕ್ಷರ ನಾರಾಯಣ ಮಂತ್ರ, 12 ಅಕ್ಷರದ ವಾಸುದೇವ ಮಂತ್ರ, 12 × 26. ಇದು ಪೂರ್ಣಾಂಕೀಯ ವ್ಯವಸ್ಥೆಯಲ್ಲಿ ದೇಹದಲ್ಲಿರುವಂತೆ ಇದನ್ನು ಬಹಳ ಸುಂದರವಾಗಿದೆ. ಅನೇಕ ಚಿಂತನೆಗಳನ್ನು ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ, ಸ್ನಾನದ ಪ್ರಕರಣದಲ್ಲಿ ಮತ್ತಿತರ ಪ್ರಕರಣಗಳಲ್ಲಿ. ಆದ್ರಿಂದ ಕೃಷ್ಣ ಹೇಳ್ತಾನೆ, ಈ ರೀತಿಯವನು ನನಗೆ ಪಾತ್ರನಾಗಬೇಕು ಅಂತ ಹೇಳಿ ಬಹಳ ಸುಂದರವಾಗಿ ಈ ದಾನದ ಮಹತ್ವವನ್ನು ಕೃಷ್ಣ ಪಾತ್ರನ ಚಿಂತನೆಯನ್ನು ಹೇಳಿದ. ಧರ್ಮರಾಜ ಮತ್ತು ಹೇಳಲಿಕ್ಕೆ ಕೇಳ್ತಾನೆ, ಇನ್ನೂ ಕೆಲವು ದಾನಗಳು ಉಂಟಲ್ಲ, ಹೇಳಿಬಿಡು. ಎತ್ತು ದಾನ ಎಲ್ಲ ಕೊಡ್ತಾರಲ್ಲ ನೋಡಿ, ಎತ್ತು ದಾನ ಕೊಡುವುದುಂಟಂತೆ. ಯಾಕೆ? ಹೊತ್ಕೊಂಡು ಹೋಗ್ಲಿಕ್ಕೆ, ದೂರ ನೊಗ ಹೊರಲಿಕ್ಕೆ ಬೇಕಲ್ಲ. ಆದ್ರಿಂದ ಎತ್ತುವಿನ ಲೆಕ್ಕ ಹೇಳ್ತಾನೆ, 10 ಧೇನು ಸಮಃ ಅನಡ್ವಾನ್. ಒಂದು ಎತ್ತು ಅಂದರೆ 10 ದನಕ್ಕೆ ಸಮ, ಹೆಣ್ಣು ದನಕ್ಕೆ ಸಮ. ಇವೆಷ್ಟೇ ಇರಬೇಕು, ನಿರೋಗವಾಗಿ, ಸೌಮ್ಯವಾಗಿ, ಕೋಪ ಇಲ್ಲದೆ, ದಷ್ಟಪುಷ್ಟವಾಗಿ, ಎತ್ತರವಾಗಿ, ಗಟ್ಟಿಮುಟ್ಟಾಗಿ, ಯುವಕವಾಗಿ ಎಲ್ಲ ಇರಬೇಕು. ಎಲ್ಲ ಸಲಕ್ಷಣವಾದ ಎತ್ತುವಿನ ಬಗ್ಗೆ ಹೇಳೋದು ಕೃಷ್ಣ. ಅಂತ ಎತ್ತು 10 ದನಗಳಿಗೆ ಸಮ. ಅಂಥದ್ದೊಂದು ದಾನ ಮಾಡಿದ್ರೆ 10 ದನ ದಾನ ಮಾಡಿದ್ರೆ ಆಗ್ತದೆ ಅಂತ. ಹಾಗೆ ಇಲ್ಲೆಲ್ಲ ಹೇಳ್ತಾನೆ ಕೃಷ್ಣ, ವರ್ಷಕೋಟಿ ಯುಧಿಷ್ಠಿರ ಗವಾಂ ಲೋಕೆ ಮಹೀಯತೆ ಅಂತ. ಕೋಟಿ ವರ್ಷ ಗೋಲೋಕದಲ್ಲಿ ಇರ್ತಾನೆ. ಭಾರ ಎಳ್ಕೊಂಡು ಹೋಗ್ಲಿಕ್ಕೆ ಯಾರಿಗಾದ್ರೂ ಒಂದು ಎತ್ತು ದಾನ ಮಾಡಿದರೆ 10 ಗೋದಾನ ಮಾಡಿದ ಫಲವನ್ನು ಪಡೆಯುವ ಮೂಲಕವ ಗೋಲೋಕದಲ್ಲಿ ಕೋಟಿ ವರ್ಷ ಮೇರಿತಾನೆ ಅನ್ನುವುದಾಗಿ ಧರ್ಮರಾಜನಿಗೆ ಹೇಳ್ತಾನೆ. 2 ಎತ್ತು ಕೊಟ್ರೆ ಗಾಡಿ ಕಟ್ಟಲಿಕ್ಕೆ 1 ಎತ್ತಿನ ಗಾಡಿ ಇತ್ತು ಹಿಂದೆ, ಜೋಡೆತ್ತಿನ ಗಾಡಿ ಉಂಟು. ಹೆಚ್ಚು ಹೇರ್ ಹಾಕಿದ್ರೆ 2 ಎತ್ತು ಬೇಕಾಗತ್ತೆ. ಹಾಗಾಗಿ ಜೋಡಿ ಎತ್ತು ಕೊಟ್ರೆ ದಾನ ಮಾಡಿದ್ರೆ ಅದು 1000 ಗೋದಾನ ಮಾಡಿದ ಪುಣ್ಯ ಬರ್ತದೆ, ಕಮ್ಮಿ ಅಲ್ಲ, ಪೂರ್ಣ ಪ್ರಮಾಣದಲ್ಲಿ ಉಂಟಲ್ಲ ಅವನಿಗೆ. ಹಾಗಾಗಿ ಮತ್ತೆ ಅವನಿಗೆ ಹಾಗೆ ತಾವತ್ ವರ್ಷ ಸಹಸ್ರಾಣಿ ಮಮಲೋಕೆ ಮಹೀಯತೆ ಅಂತ. ಆ 2 ಎತ್ತಿನಲ್ಲಿರತಕ್ಕ ರೋಮಗಳೆಷ್ಟು ಲೆಕ್ಕ ಹಾಕಿ ಯಾರು ಲೆಕ್ಕ ಹಾಕ್ತಾರೆ? ಮನುಷ್ಯನ ತಲೆಯಲ್ಲಿ ಕೂದಲೆಷ್ಟು ಅಂತ ಹೇಳ್ತೀರಾ? ಕಮ್ಮಿ ಇಲ್ಲದ ಲಕ್ಷ ಇರ್ತದೆ. ಸಾಮಾನ್ಯವಾಗಿದ್ರೆ ತುಂಬಿಕೊಂಡಿದ್ರೆ, ತಲೆ ತುಂಬ ಇದ್ರೆ ಕೂದಲು, ಯಾಕೆಂದ್ರೆ ಉದ್ದ ಇದ್ದ ತಕ್ಷಣ ಹೆಚ್ಚು ಉಂಟು ಅಂತಲ್ಲ, ಟೋಟಲಿ ಲೆಕ್ಕ, ಕೂದಲಿನ ಲೆಕ್ಕ. ಕೇಶಗಳು 1,00,000ಕ್ಕಿಂತ ಮಿಗಿಲಿದೆ ಒಂದು ತಲೆಯಲ್ಲಿ ಕೂದಲು. ದನದ ಮೈ ತುಂಬ ರೋಮ ನೋಡಿ. 2 ಎತ್ತಿನ ಮೈಯಲ್ಲಿರತಕ್ಕ ರೋಮಗಳ ಸಂಖ್ಯೆಗೆ 1000ದಿಂದ ಗುಣಿಸಬೇಕು. ತಾವತ್ ವರ್ಷ ಸಹಸ್ರಾಣಿ ಮಮಲೋಕೆ ಅಂತಾನೆ ಕೃಷ್ಣ. ಗೋಲೋಕ ಅಲ್ಲ, ನಲ್ಲೋಕದಲ್ಲೇ ಖುಷಿಯಾಗಿರ್ತಾನವ, ಮೇರಿತಾನವ ಅನ್ನೋದಾಗಿ ಹೇಳ್ತಾನೆ. ಮತ್ತೆ ಯಾರಿಗೆ ಕೊಡ್ಲಿಕ್ಕೆ ಉಂಟು ಅಂತ ಮತ್ತೊಮ್ಮೆ ನೆನಪಿಸ್ತಾನೆ, ದರಿದ್ರ ಏವ ದಾತವ್ಯನ್ನ ಸಮೃದ್ಧಾಯ ಪಾಂಡವ. ಇದ್ದವರಿಗೆ ಕೊಡುವುದಲ್ಲ ಕೃಷ್ಣ ಹೇಳುದಂತೆ, ಇಲ್ಲದವರಿಗೆ ಕೊಡಬೇಕು. ಶ್ರೀಮಂತನಾದವನಿಗೆ ಕೊಟ್ಟೇನು ಮಾಡುದು? ಕೃಷ್ಣ ಇಲ್ಲಿ ಒಂದು ದೃಷ್ಟಾಂತ ಹೇಳ್ತಾನೆ. ಮಳೆ ಯಾರಿಗೆ ಬೇಕು? ಸರೋವರಕ್ಕೆ ಬೇಕು. ಅವ ಹೇಳುದು, ಮಳೆ ಸರೋವರಕ್ಕೆ ಬೇಕು ಹೊರತು ಸಮುದ್ರಕ್ಕೆ ಮಳೆ ಬೇಕಾ? ಸಮುದ್ರ ನೀರು ಕೊಡುವುದಕ್ಕೆ ನೀರು ಯಾವುದಕ್ಕೆ? ಶ್ರೀಮಂತ ದಾನ ಮಾಡ್ಲಿಕ್ಕೆ ಯೋಗ್ಯ, ಅವನಿಗೆ ಎಂತ ಕೊಡ್ತೀರಿ ನೋಡಿ. ನಾವು ಪೊಸಿಷನ್ ನೋಡಿ, ಅಧಿಕಾರ ನೋಡಿ, ಅದು ಬಂದು ಯೂನಿಟ್ ನೋಡಿ ಅವನಿಗೆ ಕೊಡ್ಲಿಕ್ಕೆ ಹೋಗ್ತೇವೆ. ಕೃಷ್ಣ ಹೇಳ್ತಾರೆ ಅದು ತಪ್ಪು ಅಂತ. ಅದು ಬೇಡಯ್ಯ, ಅವನೇನ್ ಕೊಡ್ತೀರಿ? ಇದ್ದವರಿಗೆ ಕೊಡಬೇಡಿ, ಇಲ್ಲದವರಿಗೆ ಕೊಡಿ. ದಾನ ಯಾರಿಗೆ ಬೇಕು ಕೇಳಿದ್ರೆ ಮಳೆ ಎಲ್ಲಿಗೆ ಬೇಕು ಕೇಳಿದ್ರೆ ಹಾಗೆ ನೋಡಿ. ಮಳೆ ಎಲ್ಲಿಗೆ ಬೇಕು? ನಿಜವಾಗಿ ಮಳೆ ಬೇಕಾದ್ದು ಸರೋವರಕ್ಕೆ. ಅದು ಹೊರತುಪಡಿಸಿ ಸಮುದ್ರಕ್ಕೆ ಮಳೆ ಬಂದ್ರೆ ಒಂದಿಷ್ಟು ದೊಡ್ಡ ಮೋಡ ಒಟ್ಟಾಯ್ತು ಸಮುದ್ರದಲ್ಲಿ ಬಿತ್ತು ಹೇಳಿದ್ರೆ ಬೀಳಿ ಪ್ರಯೋಜನ ಏನಾಗ್ಲಿ, ಮನುಷ್ಯನೇ ಸಿಗಲಿಲ್ಲ ಅಂತ ಹೇಳಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಎಲ್ಲ ನಾನು ಅದಕ್ಕೆ ಹೇಳಿದ್ದು, ಕೆಲವೊಮ್ಮೆ ಪಾತ್ರಗಳ ಬಗ್ಗೆ ಮಾತಾಡುವಾಗ ಕೃಷ್ಣನ ಗೆರೆಗಳು ತುಂಬಾ ಅಪ್ಯಾಯಮಾನವಾಗಿರ್ತವೆ. ಧರ್ಮರಾಜನಿಗೆ ಮತ್ತೆ ಮತ್ತೆ ನೆನಪಿಸ್ತಾನ, ಕೊಡಬೇಕು ಹಾಗೆ ಅಂತ. ಮತ್ತೆ ಮನೆ ಕೊಡಬೇಕಲ್ಲ ಅಂತಾನೆ. ಹೇಗಿರ್ಬೇಕು ಮನೆ? ಗೃಹಂ ದೀಪ ಪ್ರಭಾಯುಕ್ತಂ. ನೋಡಿ, ಲೈಟಿಂಗ್ ಎಲ್ಲ ಆಗಿರ್ಬೇಕಂತೆ. ಬೋರ್ಡ್ ಮನೆ ಕೊಡೋದಲ್ಲ ಅಂತಾನೆ. ಚಂದವಾದ ದೀಪಾಲಂಕಾರ ಮಾಡಿದ ಮನೆ ಕೊಡಬೇಕು, ಏನು ಕಮ್ಮಿ ಇರಬಾರದು. ಅನ್ಯೂನಂ ಸರ್ವ ಸಾಧನೆ. ಎಂತೆಲ್ಲ ಬೇಕ ಮನೆಯಲ್ಲಿ ಎಲ್ಲ, ಒಂದು ಕಮ್ಮಿ ಇಲ್ಲದಂತೆ ಸಾಧನಗಳು. ಪೇಂಟಿಂಗ್ ಆಗಬೇಕು, ಆನಂತರ ಎಂತ ಫರ್ನಿಚರ್ಸ್ ಸೆಟ್ಟಿಂಗ್ಸ್, ಟೇಬಲ್ ಅಂಡ್ ಫರ್ನಿಚರ್ಸ್ ಅದೆಲ್ಲ ಬೇಕು. ಮತ್ತೆ ಯುಟೆನ್ಸಿಲ್ಸ್, ಪಾತ್ರೆ ಪದಾರ್ಥಗಳು ಬೇಕು. ದವಸ ಧಾನ್ಯ, ಧನಧಾನ್ಯ ಸಮಾಯಿತು,
ದವಸ ಧಾನ್ಯಗಳು, ಊಟೋಪಚಾರಗಳಿಗೆ ಬೇಕಾದ್ದು, ಅದನ್ನು ಮತ್ತೆ ಕಡಿಯಲು, ಬಡಿಯಲು, ಹೊಡಿಯಲು ಎಲ್ಲ ಇದ್ದಂತ ಸಾಧನಗಳು, ಯಂತ್ರೋಪಕರಣಗಳು, ಅದೆಲ್ಲ ಮತ್ತೆ ಬಡಿಸ್ಲಿಕ್ಕೆ ಬೇಕಾದಂತ ಪಾತ್ರೆಗಳು, ಸೌಟುಗಳು, ಸಪ್ಪೆಗಳು, ಸ್ಪಾರ್ಕ್ಗಳು, ಮತ್ತೊಂದು ಇನ್ನೊಂದು ಕಡ್ಡಿ, ಚೂರಿ, ಅದೆಲ್ಲ ಎಲ್ಲ ಇತ್ತು. ಅನ್ಯೂನಂ ಸರ್ವಸಾ ಕೃಷ್ಣ ಹೇಳ್ತಾನೆ, ಯಾವುದೇ ಮೆಟೀರಿಯಲ್ ಮನೆಯಲ್ಲಿ ಮತ್ತೆ ಇಲ್ಲ ಆಗುವ ಅಂತ ಮನೆ, ಅಪ್ಡೇಟ್, ಫುಲ್ ಇಕ್ವಿಪ್ಮೆಂಟ್ಸ್ ಎಲ್ಲ ಇದ್ದದ್ದು. ಬಹಳ ಚಂದವಾದ ಮನೆಯ ದಾನವನ್ನು ಮಾಡಲಿಕ್ಕೆ ಉಂಟು ಹೇಳ್ತಾನೆ. ಹಾಗಿದ್ರೆ ಬ್ರಹ್ಮಲೋಕವನುತ್ತಮಂ ಅವನು ಬೆಳಿತಾನೆ. ಇಂತಹ ಮನೆ ಕೊಡುವ ಮೂಲಕ ಅವನು ಮನೆಯ ದಾನದಿಂದಾಗಿ ಬ್ರಹ್ಮಲೋಕಕ್ಕೆ ಬರ್ತಾನೆ. ಬಹಳ ಸಮಯ ಲಯ ಅಂತ, ತುಂಬಾ ಸಮಯ ಲಯ. ನಾ ಹೇಳಿದ್ದಲ್ಲ, 3 ಬಗೆಯ ಲಯ ಇದೆ. ಮನ್ವಂತರ ಲಯ ಇದೆ, ದಿನ ಲಯ ಇದೆ, ಮಹಾಲಯ ಇದೆ ಅಂತ. ಹಾಗಾಗಿ ಯಾವುದೋ ಒಂದು ಲಯದವರೆಗೆ, ಮನ್ವಂತರದ ಲಯದವರೆಗೆ ಇರಲಿ, ಅದು ದಿನಲಯದವರೆಗೆ ಆಗಲಿ. ದೊಡ್ಡ ಮಟ್ಟಿನಲ್ಲಿ ಬ್ರಹ್ಮನ ಒಂದು ದಿನ ಆದ್ರೂ ಇರಲಿ. 71 ಅಲ್ಲ, 100 ಚತುರ್ಯುಗ ಸಹಸ್ರಾಣಿ, 1000 ಯುಗ ಚಕ್ರ ಆಗುತ್ತೆ, 14 ಮನುಗಳಾಗ್ತಾರೆ. ಆದ್ರೆ ಅಷ್ಟೇನು ಹೇಳುವುದಿಲ್ಲ, ಅವನು ಕಡಿಮೆ ಹೇಳುತ್ತಾನೆ. ಹಾಗಾಗಿ ಮನ್ವಂತರ ಲಯವೇ ದೊಡ್ಡ ಸಂಗತಿ. 71 ಯುಗ ಚಕ್ರ ಆಯ್ತಲ್ಲ. ಇಲ್ಲೇ ಆಸುಪಾಸಿನಲ್ಲೆಲ್ಲ 30, 45 ಯುಗ ಚಕ್ರಗಳನ್ನು ಹೇಳಿದ್ದಾರೆ. ಇಲ್ಲಿಯೂ ಮತ್ತೆ ಹೇಳ್ತಾನೆ ಕೃಷ್ಣ ವಿದ್ಯಾದಾನಕ್ಕೆ ಬಂದಾಗ. ಇರ್ಲಿ, ಆದ್ರಿಂದ ಈ ಮನೆದಾನ ವಿದ್ಯಾದಾನಕ್ಕೆ ಏನು ದೊಡ್ಡ ಸಂಗತಿ ಅಲ್ಲಲ್ಲ. ಆದ್ರೂ ಅವನಿಗೆ ಬದುಕಲಿಕ್ಕೆ, ಯಾಕೆಂದ್ರೆ ಮನೆ ಒಂದು ಇದ್ರೆ ಎಲ್ಲವನ್ನು ಪಡೆದಾನು ಅಲ್ಲ ಅವನು. ಸಾಧನೆ ಮಾಡ್ಲಿಕ್ಕೆ, ಪಂಚಯಜ್ಞಕ್ಕೆ, ಮಕ್ಕಳ ಮರಿಗೆ, ಇವಕ್ಕೆಲ್ಲಕ್ಕೂ ಅವಕಾಶ ಉಂಟಲ್ಲ. ಹಾಗೆ ಗ್ರದಾನ ದೊಡ್ಡ ಸಂಗತಿ. ನೋಡಿ, ಬ್ರಹ್ಮಲೋಕವೇ. ಇಲ್ಲೆಲ್ಲ ಸ್ವರ್ಗ, ಇಂದ್ರಲೋಕ, ಗೋಲೋಕ ಎಲ್ಲ ಹೇಳಿದ್ರೆ ಅದರಲ್ಲಿ ಗಮ್ಮತ್ ಮಾಡಿ ಕೃಷ್ಣ. ಬೇರೆ ಕಡೆ ನನ್ನ ಲೋಕ ಅಂದಿದ್ದ ದಾನದ ಬಗ್ಗೆ ಮಾತಾಡಿದಾಗ. ಇಲ್ಲಿ ಮನೆ ಕೊಟ್ಟಾಗ ಬ್ರಹ್ಮಲೋಕ ಅಂತ. ಹಾಗೆ ಈ ಬ್ರಹ್ಮಾಂಡ ಅವನದ್ದಲ್ವಾ. ಹಾಗೆ ಬ್ರಹ್ಮಾಂಡದ ಇಮಿಟೇಷನ್ ಇದು. ಒಂದು ಮನೆ ಅಂದ್ರೆ ನಮ್ಮದು ಒಂದು ಸಣ್ಣ ಬ್ರಹ್ಮಾಂಡ, ಒಂದು ದೊಡ್ಡ ಪ್ರಪಂಚ ನಮ್ಮದು. ಹಾಗೆ ಇದಕ್ಕೆ ಅನುಗುಣವಾಗಿ ನಾವೇ ಅಲ್ಲಿ ರಾಜರು, ರಾಣಿಯರು, ಮಂತ್ರಿಗಳು ಎಲ್ಲ ಇರ್ತಾರೆ, ದಿಕ್ಪಾಲಕರೆಲ್ಲ ಬರ್ತಾರೆ. ಮತ್ತೆ ಕೆಲವರು ಈ ದೇವಲೋಕ ಇದ್ದ ಹಾಗೆ ಅಸುರ ಲೋಕಗಳು ಇರುವ ಹಾಗೆ ಮನೆಯಲ್ಲಿ ಕೆಲವು ಅಸುರ ಲೋಕಗಳು, ದೈತ್ಯ ಲೋಕಗಳು ಇರ್ತವೆ. ಇಲ್ಲಿ ಒಂದು ಸಣ್ಣ ಮಟ್ಟಿನಲ್ಲಿ ಬ್ರಹ್ಮಾಂಡದ ಒಂದು ಇಮಿಟೇಷನ್ ಪ್ರತಿನಿಧಿ ಆದ್ದರಿಂದ ಬ್ರಹ್ಮಲೋಕಕ್ಕೆ ಸೇರ್ತಾನೆ, ಬರ್ತಾನೆ ಅಂತ ಹೇಳ್ತಾನೆ. ಹಾಗೆ ಒಂದು ಪ್ರತ್ಯೇಕವಾದ ಒಂದು ಯೂನಿಟ್ ಮತ್ತೆ ಈಗ ಯಾವುದು ಶಯಾದಾನ, ಅದನ್ನು ವಿಶೇಷವಾಗಿ ಗುರುತಿಸ್ತಾರೆ. ಆರಾಮವಾಗಿರ್ಲಿಕ್ಕೆ ಅಂತ. ನಿದ್ದೆ ಬಹಳ ಹೆಚ್ಚು ಹೊತ್ತು ನಾವು ಯಾವುದರಲ್ಲಿ ಕಳೀತೇವೆ ಕೇಳಿದ್ರೆ ಹಾಸಿಗೆಯಲ್ಲಿ ಅಂತ. ಗಮ್ಮತ್ತಲ್ಲಿ ಇಡೀ ದಿನ ನಮ್ಮ ಹೆಚ್ಚು ಹೊತ್ತು ಎಲ್ಲಿ ಹೋಗ್ತದೆ ಕೇಳಿದ್ರೆ ಹಾಸಿಗೆಯಲ್ಲಿ. ಹೇಳಲಿಕ್ಕೆ ಸುಲಭ. ಆಫೀಸ್ನಲ್ಲಿ ಅಂತ ಕೆಲವರು ಹೇಳಲಿಕ್ಕೆ ಹೊರಡ್ತಾರೆ. ಮೆಲ್ಲ ಲೆಕ್ಕ ಮಾಡಿದ್ರೆ ಆಫೀಸಿನ ಗಂಟೆ ಕಮ್ಮಿ ಇರ್ತದೆ. ಬೆಳಿಗ್ಗೆ 9ಕ್ಕೆ ಹೋದ್ರೆ 12ಕ್ಕೆ ಬರ್ತಾರೆ, ಅಥವಾ 1ಕ್ಕೆ ತಿರುಗ್ತಾರೆ, 2ಕ್ಕೆ ಹೋದ್ರೆ 6ಕ್ಕೆ ನಿಲ್ಲಿಸ್ತಾರೆ. ಆದ್ರೆ ಮಂಚದಲ್ಲಿ ಬಿದ್ದರೆ ಮಾತ್ರ ಪಕ್ಕ ಆದ್ರೂ ಹೇಳುವುದೇ ಇಲ್ಲ ಬೆಳಿಗ್ಗೆ. ಅದನ್ನ ದೀರ್ಘಕಾಲದಲ್ಲಿ ಮನುಷ್ಯನ ಸಮಯ ಹಾಳಾಗುವುದು ಎಲ್ಲಿ ಕೇಳಿದ್ರೆ, ಅಥವಾ ಒಳ್ಳೆದಾಗುವುದು, ತನ್ನನ್ನು ತಾನು ಮರೆತು ಬಿಡುವಂಥದ್ದು. ನಿಜವಾದ ಒಳ್ಳೆ ಸುಖ ಆದ್ರೂ ಎಚ್ಚರದ ಸುಖ ಅಲ್ಲಲ್ಲ, ಖುಷಿ ಅಲ್ಲ ಅದು. ಹಾಗಾಗಿ ಅದು ಪ್ರಯೋಜನ ಇಲ್ಲ, ಧ್ಯಾನದಂತೆ ಅಲ್ಲ ಅದು. ಆದ್ರೂ ಇರಲಿ, ಮನುಷ್ಯನಿಗೆ ಬೇಕಾದ್ದು ಇಡೀ ದಿನದ ಆಯಾಸ ಪರಿಹಾರಕ್ಕೆ ಅದನ್ನು ಶಯ್ಯಾದಾನ ಮಾಡಿದ್ರೆ, ಗೋದಾನ ಮಾಡಿದ ಪುಣ್ಯ ಬರುತ್ತೆ. ಮತ್ತೆ ಪಿತೃಲೋಕ ಮಹೀಯತೆ, ಇಲ್ಲಿ ನೋಡಿ, ಇದಕ್ಕೆ ಪಿತೃಲೋಕ. ಆದ್ರಿಂದ ಇದು ಪಿತೃಶ್ರಾದ್ದಗಳಲ್ಲಿ ಹೆಚ್ಚಾಗಿ ಚಾಲ್ತಿಯಲ್ಲಿದೆ. ಶಯ್ಯಾದಾನ ಅಲ್ಲಿ ಬರುತ್ತದೆ. ಯಾರೋ ಹೇಳುವಾಗಿ ಕೇಳಿದ್ರು, ಶಯ್ಯಾದಾನ ಪಿತೃಲೋಕ ಶ್ರಾದ್ದದಲ್ಲಿ ಬರುವ ಕ್ರಮ ಯಾಕೆ ಅಂತ. ಅವರು ಕೊನೆಗಾಲದಲ್ಲಿ ಚಟ್ಟದಲ್ಲಿ ಮಲಗಿದ್ದಕ್ಕ ಅಂತ ಕೇಳ್ಕೊಂಡ್ರು ಕೆಲವರು. ಅರ್ಥ ಆಗುದಿಲ್ಲ ಅವರಿಗೆ. ನೋಡಿ, ಅಂದ್ರೆ ಆರಾಮ ಇರ್ಲಿಕ್ಕೆ ಹೇಗೆ ಅಂತ ನಾನು ಹೇಳಿದ ಇಡೀ ದಿನ. ಅಂದ್ರೆ ಪಿತೃಲೋಕ ಎನ್ನುವುದು, ಪಿತೃವರ್ಗ ಎನ್ನುವುದು ಹುಟ್ಟಿನ ಕತೆ, ಸಂತಾನದ ಕತೆ. ಪಿಂಡ ಪ್ರದಾನದಿಂದ ಅವರು ಏನ್ ಮಾಡ್ತಾರೆ ಪಿತೃಗಳು ಅಂದ್ರೆ ಇವನಿಗೆ ಸಂತಾನ ಭಾಗ್ಯವನ್ನು ಕೊಡ್ತಾರೆ ಅಂತ ಕ್ರಮ. ಅದು ಆಗುವ ನೆಲೆ ಯಾವುದು ಕೇಳಿದ್ರೆ ಶಯ್ಯಾಗ್ರಹ ಅಲ್ವಾ, ಅದಕ್ಕೆ ಶಯ್ಯ ಬೇಕಲ್ಲ. ಹೀಗಾಗಿ ಉತ್ತಮ ಮಟ್ಟದ ಶಯ್ಯ ಅದು, ಸ್ವಪಸ್ಕರವಾದದ್ದು. ಅದಕ್ಕೆ ಬೇಕಾದಂತಹ ದೀಪ ಬೇಕು, ಶಯ್ಯಾಗಾರದಲ್ಲಿ ಮಂಚೆ ಇರಬೇಕು, ಹೊದಿಕೆಗಳು ಬೇಕು, ತಲೆ ಕಾಲಿಗೆ ಇಂಬುಗಳು ಬೇಕು, ಕುಡಿಲಿಕ್ಕೆ ಹಾಲು, ಮತ್ತು ದಂಪತಿಗಳಿಗೆ ಬೇಕಾದ ಉಪಕರಣಗಳು ಇವೆಲ್ಲ ಇದ್ದುಕೊಂಡು ಈ ರೀತಿಯಾಗಿ ಸರ್ವೋಪಸ್ಕರ ಸಂಸ್ಕೃತವಾದಂತಹ ಶಯ್ಯಾದಾನ ಮಾಡುವ ಮೂಲಕ ಅವನು ಪಿತೃಲೋಕದಲ್ಲಿ ಮೆರಿತಾನೆ ಅನ್ನೋದನ್ನು ಉಲ್ಲೇಖ ಮಾಡ್ತಾನೆ. ಇನ್ನು ದೊಡ್ಡ ಮಟ್ಟಿನ ವಿಷಯವನ್ನು ಕೃಷ್ಣ ಹೇಳುವಾಗ ಇದಕ್ಕೆ ಶಿಲ್ಪಂ ಅಧ್ಯಯನಂ ವಾಪಿ ವಿದ್ಯಾಂ ಮಂತ್ರೌಷಧಾನಿ ಚ. ನೋಡಿ, ಯಾರಾದ್ರೂ ಶಿಲ್ಪವಿದ್ಯೆಯನ್ನು ಹೇಳಿಕೊಟ್ರೆ, ಶಿಲ್ಪವಿದ್ಯೆ ಅಂದ್ರೆ ಮರದ ಕೆಲಸ, ಆನಂತರ ಕಲ್ಲಿನ ಕೆಲಸ, ಕೆತ್ತನೆಯ ಕೆಲಸ, ಲೋಹದಲ್ಲಿ ಪ್ರತಿಮೆಗಳನ್ನು ಮಾಡುವ ನಿರ್ಮಾಣದ ಕೆಲಸ, ಇವೆಲ್ಲ ಶಿಲ್ಪಕ್ಕೆ ಬರ್ತದೆ. ಯಾವುದರಲ್ಲಿ ಆಗ್ಬಹುದು ಅಂತ. ಒಟ್ಟು ಕರಕೌಶಲ, ಅದಕ್ಕೆ ಯೂಸೇಜ್ ಆಗುವಂತದ್ದು ಮಣ್ಣು, ಮರ, ಕಲ್ಲು, ಲೋಹ. ಲೋಹದಲ್ಲಿ ಚಿನ್ನ, ಬೆಳ್ಳಿ ಎಲ್ಲ ಬರ್ತದೆ.
ಈ ನಮೂನೆಯ ಕಾರು ಕೆಲಸ, ಇದು ಶಿಲ್ಪ ಕೆಲಸ, ಕರಕೌಶಲವನ್ನು ಶಿಲ್ಪ ಅಂತ ಕರೀತಾರೆ. ಇದನ್ನು ಯಾರು ಹೇಳಿಕೊಡ್ತಾರೆ? ಅಥವಾ ಅಧ್ಯಯನ ಪಾಠ ಮಾಡ್ತಾರೆ, ಯಾರಾದ್ರೂ ಹೇಳಿಕೊಡ್ತಾರೆ? ವೇದದ ಅಧ್ಯಯನ, ವೇದಾರ್ಥ ಚಿಂತನೆ, ಇನ್ನಿತರ ವೇದಾಂಗಗಳ ಪಾಠಗಳು, ವಿದ್ಯಾ ಅನೇಕ ಬಗೆಯ ವಿದ್ಯೆಗಳು, ಅನೇಕ ವಿದ್ಯೆಗಳಿವೆ. ಗಣಿತ ವಿದ್ಯೆ, ಸಾಂಖ್ಯ ವಿದ್ಯೆ, ಯೋಗ ವಿದ್ಯೆಯಲ್ಲಿ ಹೇಳಿಕೊಟ್ಟ ಹಾಗೆ ಅನೇಕ ವಿದ್ಯಾಸ್ಥಾನಗಳಿವೆ. ಅವನ್ನೆಲ್ಲ ಯಾರು ಹೇಳಿಕೊಡ್ತಾನೆ? ಮಂತ್ರ ಔಷಧಾನಿಶ ಅಥವಾ ಮಂತ್ರವಿದ್ಯೆಯನ್ನು, ಅನೇಕ ಮಂತ್ರಗಳ ಉಪದೇಶ, ಸಾಧನೆಗಳ ಕಥೆಗಳು, ವಿಷ ಪರಿಹಾರಕ್ಕೂ ಅಥವಾ ರೋಗ ಪರಿಹಾರಕ್ಕೂ ದುಃಖ ಪರಿಹಾರಕ್ಕೂ ಬೇಕಾದಂತಹ ಮಂತ್ರಗಳ ಸ್ಪರ್ಶಗಳ ಅನುಸಂಧಾನಗಳ ಚಿಂತನೆಗಳು, ಔಷಧಗಳು, ವಿನ್ಯಾಸಗಳು, ತಯಾರಿಕೆಗಳ ವ್ಯವಸ್ಥೆಗಳು, ಇವನ್ನೆಲ್ಲ ಯಾರು ಹೇಳಿಕೊಡ್ತಾನೆ? ಅವನೆಲ್ಲ ವಿದ್ಯೆಗೆ ಹೆಚ್ಚು ಮಹತ್ವ ಇರ್ಲಿಕ್ಕೆ ಹೋಗಿ ಸಪ್ತರ್ಷಿ ಲೋಕಾನ್, ಸಪ್ತರ್ಷಿಗಳ ಲೋಕವನ್ನು ಭಜತೆ ಅಂತ ಇಲ್ಲಿರುವುದಲ್ಲವ, ಇದು ಋಷಿಗಳದ್ದು ಅಧ್ಯಯನಕ್ಕೆ. ನೋಡಿ, ಒಂದೊಂದು ಸಂಬಂಧ. ಶನಿಯೇ ಪಿತೃಲೋಕಕ್ಕಾದ್ರೆ, ಮನೆ ಬ್ರಹ್ಮಲೋಕಕ್ಕಾದ್ರೆ, ಗೋವು ತನ್ನ ಲೋಕಕ್ಕೆ ಅಂತಾದ್ರೆ ಅವನು ಹೇಳೋರು ಇದನ್ನೆಲ್ಲ ಗಮನ, ಅದಕ್ಕೆ ಹೇಳಿ ಗುರುತಿಸುವಂತ. ಒಟ್ಟು ದಾನ ಅಂತಲ್ಲ, ದಾನಕ್ಕೊಂದು ಅರ್ಥ ಇದೆ, ಸಂಬಂಧ ಇದೆ, ಮುಂದುವರಿಕೆ ಇದೆ, ಕ್ಯಾಟಗರಿ ವಿಭಾಗ ಧರ್ಮ ಇದೆ, ಅದನ್ನು ಗುರುತಿಸಬೇಕಾದ ನಾವು. ಇಲ್ಲಿ ಹೇಳ್ತಾನೆ ವಿದ್ಯೆಗಳು ಎಲ್ಲಿಂದ ಬಂದದ್ದು? ಇದು ಆರ್ಷ ಪರಂಪರೆ, ಋಷಿಗಳದ್ದು. ಆದ್ರಿಂದ ಋಷಿಗಳ ಲೋಕಕ್ಕೆ ದೊಡ್ಡ ಸಪ್ತರ್ಷಿ ಲೋಕ ಅಂದ್ರೆ ಭಾರಿ ಎತ್ತರದ ಲೋಕ ಅದು. ಅಲ್ಲಿ ಮೆರಿತಾನೆ ಎಷ್ಟು ಸಮಯ? ಅಲ್ಲಿ ಹಾಗೆ ತ್ರಿಂಶತ್ ಯುಗ ಚಕ್ರಗಳು, 4 ಯುಗದ 30 ಬಾರಿ ಅರ್ಧದಷ್ಟು ಅನ್ನುವಂತಹ ಕಾಲ ನೋಡಿ. ಅದಕ್ಕೆ ಹೇಳಿದ್ದಾನೆ, ಇಲ್ಲೇ ವಿದ್ಯಾದಾನದಲ್ಲಿ ಹೇಳ್ತಾನೆ. ಇದು ದೀರ್ಘಕಾಲದ ಸಂಗತಿ ಆಗುವಾಗ ಮಾತ್ರ ಇಂಥ ಕಡೆ ಹೇಳು. 4 ಯುಗ ಚಕ್ರಗಳು, ಅದು 16 ಬಾರಿ ತಿರುಗುವಷ್ಟು ಸಮಯ ಅಂದ್ರೆ ದೊಡ್ಡ ಮಟ್ಟಿನದ್ದು. ಅಷ್ಟು ದೊಡ್ಡ ಕಾಲದಲ್ಲಿ ಅಲ್ಲಿದ್ದುಕೊಂಡು ಮತ್ತೆ ಒಳ್ಳೆ ವೇದಜ್ಞನಾಗಿ ಬರ್ತಾನಂತೆ, ಮತ್ತೆ ಪುನಃ ಒಳ್ಳೆ ವಿದ್ಯಾವಂತನಾಗಿ ಮತ್ತೆ ಮುಂದುವರಿಕೆ, ಒಂದು ಚಿಂತನೆ ಮಾಡಿಕೊಂಡು ಸಾಧನೆ ಮಾಡಿಕೊಂಡು ಇನ್ನೂ ಮುಂದಕ್ಕೆ, ಅಲ್ಲೇ ಶುರು ಆಗುವುದಲ್ಲ, ಮುಂದಕ್ಕೆ ಮುಂದಕ್ಕೆ ಹೋಗುವಷ್ಟರ ಮಟ್ಟಿಗೆ ಆತ ಬರ್ತಾನೆ ಅಂತ ಕೃಷ್ಣ ಇದೊಂದು ದೊಡ್ಡ ಮಟ್ಟಿನಲ್ಲಿ ವಿದ್ಯೆಯ ಒಂದು ಅನೇಕ ಬಗೆಯ ವಿದ್ಯೆಗಳನ್ನು ಒಟ್ಟು ಮಾಡಿಕೊಂಡು ತೋರಿಸಿಕೊಟ್ಟು ಜ್ಞಾನದ ಬಗ್ಗೆ ಮಾತಾಡಿದ. ಇನ್ನು ಅತಿಥಿಯ ಬಗ್ಗೆ ಮಾತಾಡುವಾಗ ಅನೇಕ ಆಯಾಮಗಳಲ್ಲಿ ಹೇಳ್ತಾನೆ. ವಿಶ್ರಾಮಯತಿ ವಿಪ್ರಂ ಶ್ರಾಂತಂ ಅಧ್ವನಿ ಕರ್ಷಿತಂ ವಿನಶ್ಯತಿ ತದಾ ಪಾಪಂ ತಸ್ಯ ವರ್ಷಕೃತ ನೃಪ ಅಂತ. ವರ್ಷ ಮಾಡಿದ ಪಾಪಗಳ ನಿವೃತ್ತಿಗೆ ದಾರಿಯಲ್ಲಿ ಹೋದವನನ್ನು, ಆಯಾಸಗೊಂಡವನನ್ನು, ಮನೆ ಗಳಿಸಿಯವನನ್ನು ವಿಶ್ರಾಂತಿ ಪಡೆಯುವಂತೆ ಮಾಡುವವನು ಅಂತ ಹೇಳ್ತಾರೆ. ಎಷ್ಟೋ ಜನ ಕೂತ್ಕೊಳ್ಳಿಕ್ಕೆ ಕೇಳ್ತಾರೆ, ಹೋಗ್ತಾ ಇರ್ತಾರೆ. ಆದ್ರೆ ನಾಯಿ ಇದೆ ಅಂತ ಎಚ್ಚರಿಕೆ ಬರೆದ್ರೆ ಅಲ್ಲಿ ನಿಲ್ಲುವುದಿಲ್ಲ, ಅವರು ದೂರ ಹೋಗ್ತಾರೆ. ಹಾಗಾಗಿ ಆಯಾಸ, ಹಿಂದೆಲ್ಲ ನಡ್ಕೊಂಡು ಹೋಗುವವರು ದಾರಿಯಲ್ಲಿ ಕಾಡಿನಲ್ಲೆಲ್ಲ ಇದ್ದಾರೆ. ಅವರಿಗೆ ಕೆಲವೊಮ್ಮೆ ಕತ್ತಲಾದಾಗ ಉಳಿಲಿಕ್ಕೆ ಬೇಕಾಗುತ್ತೆ, ಮತ್ತೆ ಮುಂದುವರಿಕೆ ನಾಳೆ ಹೋಗ್ತಾರೆ ಅವರು. ಅಂತವರಿಗೆ ಹೊರಗಿನ ಜಗಲಿಯಲ್ಲಿ ಮಲಗ್ತಾರೆ, ಒಂದು ಬಟ್ಟೆ ಚಾಪೆ ಅದೆಲ್ಲ ಕೊಟ್ಟು ಬಿಡ್ತಾರೆ ಅವರು. ಹಾಗೆ ಶ್ರಮ, ದಾರಿ ಹೋಗಲಿಗೆ ನಡುವೆ ತುಂಬಾ ಬೇಸರ ಆದಾಗ, ಆಯಾಸಗೊಂಡಾಗ ಅಂತವನನ್ನು ಮನೆಗೆ ಯಾರು ಬರ್ಲಿಕ್ಕೆ ಹೇಳ್ತಾನೆ, ಅವಕಾಶ ಕೊಡ್ತಾನೆ, ಇರ್ಲಿಕ್ಕೆ ಬಿಡ್ತಾನೆ. ಇದು ಯಾತ್ರೆಯಲ್ಲಿ ಬಹಳಷ್ಟು ಬೇಕಾಗ್ತದೆ, ಇವತ್ತದು ಕಾಣುವುದೇ ಇಲ್ಲ ಎಲ್ಲಿ ಸಹ. ಅಂತಹ ಸಂದರ್ಭಗಳಲ್ಲಿ ಮಾಡಿದ ಆತಿಥ್ಯಕ್ಕೆ 1 ವರ್ಷ ಮಾಡಿದ ಪಾಪದ ನಿವೃತ್ತಿಯನ್ನು ಕೃಷ್ಣ ಘೋಷಣೆ ಮಾಡಿದ್ದಾನೆ. ಅದ ಪ್ರಕ್ಷಾಲಯೇನಾದರೂ ತಸ್ಯ ತೋಯೇನ ಭಕ್ತಿಮಾನ್, ಒಂದೊಮ್ಮೆ ಆ ದಾರಿ ಹೋಗರ ಬಂದವನ ಅತಿಥಿ ಅಂತ ಹೇಳಿಕೊಂಡು ಕಾಲು ತೊಳೆದರೆ, ಯಾವುದರಲ್ಲಿ? ನೀರಿನಲ್ಲಿ ಅಂತ ಕೃಷ್ಣ ಹೇಳ್ತಾನೆ. ತೋಯೇನ, ಪ್ರೀತಿಯಿಂದ ಅವನ ಕಾಲು ತೊಳೆದರೆ 10 ವರ್ಷ ಕೃತಂ ಪಾಪಂ ವ್ಯಪೋತಿನ ಸಂಶಯ, 10 ವರ್ಷ ಮಾಡಿದ ಪಾಪ ಹೋಗ್ತದೆ. ಬರ್ಲಿಕ್ಕೆ ಬಿಟ್ಟು ಇರ್ಲಿಕ್ಕೆ ಕೊಟ್ರೇನೆ ಸಾಕು. ಇನ್ನವನ ಕಾಲು ತೊಳೆದರೆ, ಅದರಲ್ಲಿ ತೋಯೇನ ಮಾತ್ರ ಅಲ್ಲ, ತೈಲೇನ ಅಂತ ಕೃಷ್ಣ ಸೇರಿಸ್ತಾನೆ. ಮತ್ತೆ ಎಣ್ಣೆ ತಿಕ್ಕಿ ನಡ್ಕೊಂಡು ಒಂದು ಕಾಲೆಲ್ಲ ಊದಿ ಹೋಗಿರ್ತದೆ, ನೋವು ಬಂದಿರ್ತದೆ. ಯಾತ್ರೆ ಬರ್ತಾರೆ ಗೊತ್ತು ಅವರ ಕಷ್ಟ ಸುಖ ಹೇಗೆ ಅಂತ. ಬೇಕಾದಾಗಿ ತಿನ್ಲಿಕ್ಕೆ ಇರುವುದಿಲ್ಲ. ಇವತ್ತಿನಾಗಿ ಹೋಟೆಲ್ ಸಂಸ್ಕೃತಿ ಅಲ್ಲ, ಅದು ಅಲ್ಲ, ಅವರೇ ಮಾಡಿಕೊಂಡು ತಿನ್ನಬೇಕು ಕೆಲವೊಮ್ಮೆ, ಮಾಡಿಕೊಳ್ಳುವುದಾದ್ರೆ. ಈ ರೀತಿಯಾಗಿ ಕಷ್ಟಪಟ್ಟು ತೀರ್ಥಯಾತ್ರೆ, ಇದು ದೇಹದ ಯಾತ್ರೆ. ಅಂತಹ ನೆಲೆಯಲ್ಲಿ ನಿಂತವನಾಗ ಕಾಲು ನೋವುಗೊಂಡಿರ್ತದೆ. ಹಾಗೆ ಎಣ್ಣೆ ತುಪ್ಪ ಎಲ್ಲ ತಿಕ್ಕಿಕೊಂಡು ಯಾರಾದ್ರೂ ಏನಾದ್ರೂ ಕಾಲಿಗೆ ಸೇವೆ ಮಾಡಿದ್ರೆ ತುಂಬಾ ಪುಣ್ಯ ಬರುತ್ತೆ ಅಂತಾನೆ ಅವನು. ಬಹಳ ಎತ್ತರದಲ್ಲಿ ತುಂಬಾ 12 ವರ್ಷ, ಒಂದು ಜಾಸ್ತಿ 12 ವರ್ಷ ನೀರಿನಗಿಂತಲೂ ತೊಳೆಯುವುದಕ್ಕಿಂತಲೂ ಎಣ್ಣೆ ತಿಕ್ಕಿ ಬಿಟ್ಟರೆ 12 ವರ್ಷಗಳ ಕಾಲ ಅವನ ಪಾಪದ ನಿವೃತ್ತಿ ಆಗ್ತದೆ. ಬಹಳ ದೊಡ್ಡ ಮಟ್ಟಿನಲ್ಲಿ ಆತ ಮತ್ತೆ ಪುಣ್ಯವನ್ನು ಸಂಪಾದನೆ. ಯಾವುದು? ಸುವರ್ಣ ದೇನು ದಾನ ಮಾಡಿದ ಪುಣ್ಯ.
ಬಂಗಾರದ ದೀನಿನ ಕಥೆ ಉಂಟು, ಎಷ್ಟು ಭಾರತದಲ್ಲಿ ಹೇಳ್ತಾರೋ ಅಂತಹ ದೇನು ದಾನ ಮಾಡಿದ ಪುಣ್ಯಕ್ಕೆ ಆತ ಪಾತ್ರನಾಗ್ತಾನೆ. ಹೋಗುವವನನ್ನು ಬರ್ಲಿಕ್ಕೆ ಹೇಳಿದ್ರೆ ದೊಡ್ಡ ಸಂಗತಿ, ಬರ್ಲಿಕ್ಕೆ ಹೇಳಿ ಅವನನ್ನು ಕುಳ್ಳಿರಿಸಿದ್ರೆ ಇನ್ನೊಂದು ದೊಡ್ಡ ಸಂಗತಿ. ಕುಳ್ಳಿರಿಸುವುದನ್ನು ಅವನನ್ನು ಬಹಳ ಚೆನ್ನಾಗಿ ನಾವು ಸೇವೆ ಮಾಡಿದ್ರೆ ಮತ್ತಷ್ಟು ದೊಡ್ಡ ಸಂಗತಿ. ಇದೆಲ್ಲ ಪ್ರತ್ಯೇಕ. ಸ್ವಾಗತೇನಾಗ್ನೇಯ ರಾಜನ್ ಆಸನೇನ ಶತಕೃತು ಪ್ರತ್ಯುತ್ಥಾನೇನ ಪಿತರಃ ಪ್ರೀತಿಂ ಯಾಂತಿ ಅತಿಥಿ ಪ್ರಿಯ ಅಂತ. ಇವರೆಲ್ಲ ಅತಿಥಿ ಪ್ರಿಯರಿದ್ದಾರೆ. ಅತಿಥಿ ಅಂದ್ರೆ ಭಾರಿ ಇಷ್ಟ. ಆದ್ರಿಂದಲೇ ವೈಶ್ವಾನರ ಪ್ರವಿಶತಿ ಅಂತ ಹೇಳುದು. ಮನೆಗೆ ಅತಿಥಿ ಬಂದ ಅಂದ್ರೆ ಬೆಂಕಿ ಬಂದ ಅಂತ ಅರ್ಥ. ಭಿಕ್ಷೆಗೆ, ಆಯಾಸ ಪರಿಹಾರಕ್ಕೆ ಅವನನ್ನು ನಾವು ಚಂದವಾಗಿ ಬರಮಾಡಿಸಿಕೊಂಡು ಪ್ರೀತಿಯಿಂದ ಆಧರಿಸಿಕೊಂಡು ಸಂತೋಷಪಡಿಸಿದ್ರೆ ಶಾಂತವಾದ ಬೆಂಕಿ ನಮಗೆ ಸಿದ್ಧ ಆಗ್ತದೆ. ಎಲ್ಲಿಯಾದ್ರೂ ಅವನಿಗೆ ನಾವು ಬೇಕಾದನ್ನು ಕೊಡದೆ ಹೋದ್ರೆ ಮುಗಿಲೆದ್ದು ಹೋಗ್ತದೆ. ಮನೆಗೆ ಬೆಂಕಿ ಬಂತು ಅಂತ ಅರ್ಥ, ಬೆಂಕಿ ಬಿತ್ತು, ಈಗ ಮನೆಗೆ ಬಂತು, ಈಗ ಮನೆಗೆ ಬೆಂಕಿ ಬಿತ್ತು. ಹಾಗೆ ಇದು ದೃಷ್ಟಾಂತ ನೋಡ್ಲಿಕ್ಕಾಗತ್ತೆ. ಇದು ಮೊದಲು ನಡೆದಂತಹ ಕತೆ ಶಿವನಡೆಗೆ. ಶಿವಪಾರ್ವತಿಯರು ದಕ್ಷಿಣ ಗಲಾಟೆಯಿಂದ ಪಾರ್ವತಿ ಆಯ್ಲಲ್ಲ, ಸತಿ ಹೋಗಿ ಪಾರ್ವತಿ ಆದ್ಲು ಅವಳು ಸೆಕೆಂಡ್ ಭಾರತ. ಶಿವ ಅಂತೂ ಬಹಳಷ್ಟು ಬೇಸರದಿಂದ ಸತಿಯನ್ನು ಕಳ್ಕೊಂಡು ಬೈರಾಗಿಯಾಗಿ ಬಿಟ್ಟಿದ್ದಾನೆ. ಪಾರ್ವತಿ ಮತ್ತೆ ನಾನು ಪಡಿಬೇಕು ಅಂತ ಹಠ ಹಿಡಿದು ತಪಸ್ಸು ಮಾಡಿ ಹೇಗೋ ಪಡೆದಾಯ್ತು. ಇಲ್ಲಿ ಆದದ್ದೇನು ಕತೆ ಅಂದ್ರೆ ಅಂತ ತಾರಕಾಸುರ ಇದ್ದಾನೆ. ಅವ ಈಗ ಹುಟ್ಟಿದ ಮಗು ಅಲ್ಲದೆ ಯಾವುದರಿಂದ ಸಾಯುವುದಿಲ್ಲ. ಅದು ಇಂದ್ರನ ಹಾಗೆ ಆಗ್ಬೇಕಲ್ಲ, ಪವರ್ಫುಲ್. ಹಾಗಾಗಿ ಶಿವಪಾರ್ವತಿಯರ ಮಗು ಬೇಕು ನಮಗೆ. ಇವರಿಗೆ ಮದುವೆಯಾಗಿ ಒಳಗೋದವ್ರು ಬರಲೇ ಇಲ್ಲ, ವಿಷಯವೇ ಗೊತ್ತಿಲ್ಲ. ಇಲ್ಲಿ ತಾರಕನ ಪೀಡೆ ಅತಿರೇಕಕ್ಕೆ ಆದಾಗ ಇಂದ್ರ ಕಳಿಸ್ತಾನೆ, ಅವರಿಬ್ಬರು ಕೂಡಿದ್ದಾರೆ, ಕತೆ ಗೊತ್ತಿಲ್ಲ, ನೀನು ಹೋಗು ಹೇಳಿ ಅಗ್ನಿಯನ್ನು ಕಳಿಸ್ತಾನೆ. ನೋಡಿ ಬಾ ಅಂತ ಹೇಳಿಕ್ಕೆ ಬೆಂಕಿ ಎಲ್ಲ ಯಾರು ಬರ್ಲಿಕ್ಕೆ ಅಲ್ವಾ ಕತ್ತಲೆಗೆ. ಆಗ ಅಗ್ನಿ ಬಂದಿದ್ದಾನೆ. ಹೇಗೆ ಬರ್ಬೇಕು ಅವನು? ಅತಿಥಿಯಂತೆ ಬಂದ. ನೀವು ದೂಡ್ಲಿಕ್ಕೆ ಇಲ್ಲ ಅತಿಥಿಯನ್ನು. ಶಿವಪಾರ್ವತಿಯರ ಏಕಾಂತದೆಡೆಗೆ ಅಗ್ನಿ ಅತಿಥಿಯಾಗಿ ಬಂದಿದ್ದಾನೆ. ತುಂಬಾ ರೋಚಕ ಕಥೆ ಅದು. ಹಾಗಾಗಿ ವೈಶ್ವಾನರ ಪ್ರವಿಶತಿ ಅಂತ ಬೆಂಕಿಯ ಅತಿಥಿಯಾಗಿ ಬಂದಿದ್ದಾನೆ ಅಂದ್ರೆ ಅತಿಥಿಯಲ್ಲಿ ಬೆಂಕಿ ಬಂದಿದ್ದಾನೆ ಅನ್ಲಿಕ್ಕೆ ಬೆಂಕಿಯ ಅತಿಥಿಯಾಗಿ ಬಂದ ಕಥೆ ಇದೆ ಅಂತ. ಮುಂದೇನಾಯ್ತು ಕಥೆ ಕೇಳಬೇಡಿ, ಸುಮಾರಿದೆ. ಒಂದು ವಾಕ್ಯ ಹೇಳಿಬಿಡ್ತೇನೆ ಅಷ್ಟೆ. ಅತಿಥಿಗೆ ಭಿಕ್ಷೆಗೆ ಬಂದದ್ದಲ್ಲ, ಅವನು ಭಗವತ್ ಭಿಕ್ಷಾಂದೇಹಿ ಅಂತ ಕೇಳತ್ತಾ. ನಿಜವಾಗಿ ಭಿಕ್ಷೆ ಬೇಕಿತ್ತೇ, ಮಗುವೇ ಬೇಕಿತ್ತ ಅವರಿಗೆ. ಇವ ಆ ಹೊತ್ತಿನಲ್ಲಿದ್ದದ್ದು ಏನಿತ್ತು ಅದನ್ನು ಕೊಟ್ಟ ಹೇಳಿ ವೀರ್ಯವನ್ನೇ ಕೊಟ್ಟಾಗಿಲ್ಲ ಶಿವ. ಅಗ್ನಿ ಬಿಸಿ, ಶಿವ ಕಾಲಾಗ್ನಿ ರುದ್ರ ಇನ್ನಷ್ಟು ಬಿಸಿಯವ, ತಳ್ಕೊಳ್ಳಿಕ್ಕಾಗದೆ ಬಿಸಿಯವ ಗಂಗೆಯಲ್ಲಿ ತೇಲಿಬಿಟ್ಟ ತಣ್ಣಗಾಗಲಿ ಅಂತ. ಗಂಗೆಗೆ ಉರಿ ಆಯಿತು. ಹಾಗೆ ಅದನ್ನು ಪಕ್ಕದಲ್ಲಿದ್ದ ಹುಲ್ಲಿನ ಹಾಸೆಯ ಮೇಲೆ ಹಾಕಿಕೊಂಡು, ಅಂದ್ರೆ ಹುಲ್ಲು ಸ್ವಲ್ಪ ಚಪ್ಪ ಮಾಡುತ್ತೆ. ಹೀಗೆ ಅಗ್ನಿಯಲ್ಲಿ ಹುಟ್ಟಿದ್ರಿಂದ ಆಗ್ನೇಯ, ಗಂಗೆಯಲ್ಲಿ ಹುಟ್ಟಿದ್ರಿಂದ ಗಾಂಗೇಯ, ಹುಲ್ಲಿನಲ್ಲಿ ಹುಟ್ಟಿದ್ರಿಂದ ಶರವಣ ಭವ, ಮತ್ತೆ ಅದು ಮೇಲೆ ನೋಡಿದ ಕೃತಿಗೆ ಓಡಿ ಬಂದು ಹಾಲುಣಿಸಿದ್ದರಿಂದ ಅದಕ್ಕಾಗಿ ಅವನು 6 ಮೋರೆ ಮಾಡಿದ್ದರಿಂದ ಅವನು ಷಣ್ಮುಖ, ಶಿವನಿಂದ ಜಾರಿದ್ದರಿಂದ ಅವನು ಸ್ಕಂದ, ಕುಮಾರನಾಗಿ ಬಂದ, ತಾರಕನ ಸಂಹಾರ ನಡೆಸಿದ. ಈ ತಾರಕ ಕಥೆ ಹಿಂದೆ ಬಂದಿದೆ ಭಾರತದಲ್ಲಿ, ನಾನು ಹೇಳಿದ್ದೇನೆ ಬಿಡಿ. ಷಣ್ಮುಖ ಜನ್ಮ ಕೊಟ್ಟಿದ್ದೇನೆ, ನೆನಪಿಸಿದ್ದೇನೆ ನಿಮಗೆ. ಅಗ್ನಿ ಅತಿಥಿ ಆದದ್ದು. ಇನ್ನೊಂದೆಡೆ ನೋಡಿ, ಹನುಮಂತ ಅವನ ಅತಿಥಿ, ಸೀತೆ ನೋಡಿದ್ರೆ ಬಂದವ. ಕಥೆ ಏನಾಯ್ತು ಮುಂದೆ? ಅವನು ಬಂದವರಿಗೆ ಬೆಂಕಿ ಇಟ್ಟ ಅಲ್ವಾ ಬಾಲಕ್ಕೆ. ಇವೇನ್ ಮಾಡಿದ? ಕೊಟ್ಟದ್ದನ್ನೇ ಎಲ್ಲರಿಗೂ ಕೊಟ್ಟು ಬಂದ. ಇಡೀ ಸುತ್ತ ಲಂಕೆಗೂ ಅದನ್ನೇ ಇಟ್ಟು ಬಂದ. ಆದ್ರಿಂದ ಅತಿಥಿ ಬಂದವನಿಗೆ ನೀವು ಬೆಂಕಿ ಇಟ್ರೆ ಅವನು ನಿಮ್ಮನ್ನು ಮುಗಿಸ್ತಾನೆ. ಆದ್ರಿಂದ ಸ್ವಾಗತೇನಾಗ್ನೇಯ ರಾಜನ್, ಬರಮಾಡಿಸಿಕೊಂಡಾಗ ಅತಿಥಿಯನ್ನು ನಿಮಗೆ ಎಲ್ಲ ಅಗ್ನಿಗಳು ಪ್ರೀತಿಯನ್ನು ಪಡೆದಾಗೆ 49-50 ಅಗ್ನಿಗಳಿದ್ದಾರೆ. ಅಗ್ನಿ ಪ್ರಧಾನ ಅಗ್ನಿ, ಅವನಿಗೆ 3 ಮಕ್ಕಳು, ಪಾವಕ, ಬಹುಮಾನ, ಶುಚಿ, ಒಬ್ಬೊಬ್ಬರಿಗೆ 15 ಮಕ್ಕಳು, ಅಲ್ಲಿಗೆ 45, 48, 49 ಅಗ್ನಿಗಳು. ಇನ್ನು ಅಗ್ನಿಪುತ್ರರು 16,100 ಜನ ಕೃಷ್ಣನ ಮಾಡದಿಯರು. ಈಗ ಎಲ್ಲ ಅಗ್ನಿಗಳಿಗೆ ತೃಪ್ತಿ ಆಗತ್ತೆ ಅತಿಥಿಯನ್ನು ಬರಮಾಡಿಸಿಕೊಂಡ್ರೆ. ಆಸನ ಕೊಟ್ಟು ಕುಳ್ಳಿರಿಸಿದ್ರೆ ಅದು ಸಿಂಹಾಸನ ಕೊಟ್ಟ ಹಾಗೆ, ಸ್ವರ್ಗದ ಆಸನ ಸಿಕ್ಕಿದ ಹಾಗೆ ಇಂದ್ರನಿಗೆ ಭಾರಿ ಅಚ್ಚುಮೆಚ್ಚಂತೆ. ಎಲ್ಲ ಇಂದ್ರಿಯಗಳ ಅಧಿದೇವತೆಯಾಗಿ ಕೂತ ಇಂದ್ರ ಒಂದ್ಸರ್ತಿ ಕೂತ ಅಂದ್ರೆ ಅಲ್ಲಿ ಅತಿಥಿಗೆ ಆಯಾಸ ಆಗಿರ್ತದೆ.
ಕೈಕಾಲುಗಳು ಸೋತಿರ್ತದೆ, ಕಾಲು ಮೊದಲೇ ಸೋತಿರ್ತದೆ. ಸರಿ, ಕಾಲಿನಲ್ಲಿ ಕೂತವನೇ ಇಂದ್ರಪುತ್ರ ಜಯ ಅಂತ, ಕೆಲಸ ಸೋತಿರ್ತದೆ ಕೈಯಲ್ಲಿ. ಹಾಗಾಗಿ ಎಲ್ಲ ಇಂದ್ರಿಯಗಳ ಒಳ್ಳೆಯ ಇಂದ್ರನಿಗೆ ಖುಷಿ ಆಗುತ್ತೆ, ಕುಳ್ಳಿರಿಸಿದ್ದಕ್ಕೆ ಭಾರಿ ಅಚ್ಚುಮೆಚ್ಚಾಗತ್ತೆ ಅವನಿಗೆ. ಅದರೊಟ್ಟಿಗೆ ಅವನನ್ನು ಬರಮಾಡಿಸಿಕೊಂಡು ಕಾಲು ತೊಳೆದುಕೊಂಡು ಏನಾದ್ರೂ ಕೊಟ್ಟದ್ದು ಮಾತಾಡಿದ್ದೆಲ್ಲ ಕೇಳಿದ್ರೆ ಪಿತೃಗಳಿಗೆ, ಹೋದವರಿಗೆ, ಗತಿಸಿದವರಿಗೆ, ವಂಶದ ಹಿರಿಯರಿಗೆ ಭಾರಿ ಖುಷಿ ಆಗುತ್ತೆ. ಹೀಗಾಗಿ ದೇವತೆಗಳು, ಪಿತೃಗಳು ಇವರೆಲ್ಲರೂ ಖುಷಿ ಪಡುವ ವ್ಯವಸ್ಥೆ ಅತಿಥಿಯ ಸತ್ಕಾರದಲ್ಲಿ. ಅದೇ ಅವನಿಗೆ ಆಸನ ಅವನಿಗೆ ಕೊಟ್ಟು ಬಿಟ್ರೆ, ಮಣಿ ಆಸನ, ಒಳ್ಳೆ ಚಂದವಾದ ರತ್ನಮಯವಾದ ಆಸನ ದಾನ ಮಾಡಿದ್ರೆ ಕೃಷ್ಣ ಹೇಳ್ತಾನೆ, ಆಸನ ದಾನ ಮಾಡಿದ್ರೆ ಒಂದು ಲಾಭ ಉಂಟು ಅಂತಾನೆ. ಬಹಳ ವಿಶೇಷವಾದಂತಹ ವ್ಯವಸ್ಥೆ ಸ್ವರ್ಗ. ಯಾಕೆ ಇಂದ್ರನೇ ಕರ್ಕೊಂಡು ಹೋಗ್ತಾನೆ ಅವನನ್ನು, ಸ್ವರ್ಗ ಸಿಗುತ್ತೆ, ಸ್ವರ್ಗದಲ್ಲಿ ಇರ್ತಾನೆ, ಇಂದ್ರನ ಜೊತೆಯಲ್ಲಿ ಇರ್ತಾನೆ. 60,000 ವರ್ಷಗಳ ಕಾಲ ಆಸನ ದಾನ ಮಾಡಿದವ ಸ್ವರ್ಗದಲ್ಲಿ ಮೆರಿತಾನೆ. ಅದರಂತೆ ವಾಹನ ದಾನ ಮಾಡಿದ್ರೆಯೂ ಸ್ವರ್ಗದಲ್ಲಿ ಮೆರಿತಾನೆ. ವಾಹನ ಅಲ್ವಾ, ಅಲ್ಲಿದ್ದೆ ವ್ಯವಸ್ಥೆ. ಅವನು ಮತ್ತೆ ಇಲ್ಲಿ ರಾಜನಾಗಿ ಅನೇಕ ಗಜಾಶ್ವಗಳ ಚತುರಂಗ ಸೈನ್ಯಗಳ ಒಡೆಯನಾಗಿ ರಾಜನಾಗಿ ಈ ಲೋಕದಲ್ಲಿ ಮತ್ತೆ ಮೆರೆದು ಬಿಡುತ್ತಾನೆ. ಇದರಂತೆ ಬಹಳಷ್ಟು ದಾನಗಳನ್ನು ಹೇಳುವಲ್ಲಿ ಮರದಾನ ಮಾಡಿದ್ರೆ ಅಂತ ಹೇಳ್ತಾನೆ ಕೃಷ್ಣ. ಪಾದಪಂ ಪಲ್ಲವಾಕೀರ್ಣಂ ಪುಷ್ಪಿತಂ ಫಲಿತಂತತ ಅಂತ, ಹೂ ಬಿಟ್ಟ, ಹಣ್ಣು ಬಿಟ್ಟ, ಕಿಸಲೈಗಳಿಂದ ಚಿಗುರುಗಳಿಂದ ತುಂಬಿದ ಬಹಳ ಚಂದವಾದ ಮರದ ದಾನ ಮಾಡಿದ್ರೆ. ಅದೆಂತ ದಾನ ಅಂದ್ರೆ ಗಂಧ ಮಾಲ್ಯ ಅಥ ಅಭ್ಯರ್ಚ್ಯ ವಸ್ತ್ರಾಭರಣ ಭೂಷಿತ, ಅದನ್ನು ಪೂಜೆ ಮಾಡಿ ಕೊಡ್ಬೇಕು. ಮರದಲ್ಲಿ ದೇವರಿದ್ದಾರೆ, ಎಲ್ಲದರಲ್ಲಿ ಮೂಲತೋ ಬ್ರಹ್ಮರೂಪಾಯ ಮಧ್ಯದೋ ವಿಷ್ಣು ರೂಪಾಯ ಅಗ್ರದ ಶಿವರೂಪಾಯ ಎನ್ನುವುದು ಸತ್ಯ. ದರ್ಭ ಅಗ್ರೇ ಶಂಕತ ಪ್ರೋಕ್ತ ದರ್ಭ ಮಧ್ಯೆ ಜನಾರ್ದನ ದರ್ಭ ಮೂಲೆ ಸ್ಥಿತೋ ಬ್ರಹ್ಮ ಅಂತ ದರ್ಭೆಯಲ್ಲಿ ಹೇಳಿದ ಹಾಗೆ, ಅಶ್ವತ್ಥದಲ್ಲಿ ಹೇಳಿದ ಹಾಗೆ ಎಲ್ಲ ಮರಗಳಲ್ಲಿಯೂ ಎಲ್ಲರೂ ದೇವತೆಗಳು ಇದ್ದಾರೆ ಸುತ್ತಮುತ್ತಲು. ಅದರೊಟ್ಟಿಗೆ ಅಷ್ಟೇ ನಾವು ತುಳಸಿಗೆ ಹೇಳೋದಿಲ್ವಾ ಈಗ ಪೂಜಾ ಪೀರಿಯಡ್ಗಳಲ್ಲಿ ಎಲ್ಲ, ಅದರಂತೆ ಎಲ್ಲದರಲ್ಲಿಯೂ ಎಲ್ಲರೂ ಇದ್ದಾರೆ ದೇವತೆಗಳು. ಸುತ್ತಮುತ್ತಲು ಕೂತಿರ್ತಾರೆ. ಏನು ಮೂಲೆ ಸರದಿ ಇರ್ತಾನೆ, ಏನು ಮಧ್ಯೆ ಸರ್ವವೇದ ಹೇಳಿಕೊಂಡ ಹಾಗೆ ವೇದಗಳು ದೇವತೆಗಳು ಇದ್ದ ಹಾಗೆ, ಅದರೊಟ್ಟಿಗೆ ತೀರ್ಥಗಳು ಕ್ಷೇತ್ರಗಳು ಬರುವ ಹಾಗೆ ಇವೆಲ್ಲ ಸೇರಿರ್ತದೆ. ಅದರಲ್ಲಿ ಹಣ್ಣಿನಲ್ಲಿ ಕಳೆದ ಬಾರಿ ನಾನು ವ್ರತ ಸಮೀಕ್ಷೆಯಲ್ಲಿ ಹೇಳಿದ್ದೇನೆ, ಫಲವ್ರತಗಳೆಲ್ಲ ಅಂತ, ತ್ಯಾಗದ ವ್ರತಗಳು ದೇವತೆಗಳಿಗೆ ಇಷ್ಟ ಅಂತ. ಹಾಗಾಗಿ ಅಲ್ಲಿದ್ದಾರೆ ಫಲಗಳಲ್ಲಿ, ಪುಷ್ಪಗಳಲ್ಲಿ, ಪತ್ರಗಳಲ್ಲಿ, ಇವರಲ್ಲೆಲ್ಲ ಇದ್ದಾರೆ. ಇವರೆಲ್ಲ ಇದ್ದುಕೊಂಡು ಪೂಜೆ ಪುನಸ್ಕಾರ ಮಾಡಿ ಆ ದೇವತೆಗಳನ್ನು, ವಿಶೇಷವಾಗಿ ಭಗವಂತನನ್ನು, ಅಶ್ವತ್ಥ ಸರ್ವಕ್ಷಾಣಂ ಅಂದ. ಎಲ್ಲ ಮರದಲ್ಲಿ ಅಶ್ವತ್ಥ ನಾನು ಅಂದ. ಹಾಗಾದ್ರೆ ಎಲ್ಲ ಮರದಲ್ಲಿ ಇದ್ದಾನವ ಬೇರೆ ಬೇರೆ ರೂಪಗಳಲ್ಲಿ. ಅಶ್ವತ್ಥದಲ್ಲಿ ವಿಭೂತಿ ವಿಶೇಷ, ಎಲ್ಲ ಹಾವುಗಳಲ್ಲಿ ಇದ್ದಾನೆ ಭಗವಂತ. ಅನಂತರಲ್ಲಿ ಭಾರಿ ಜೋರಿದ್ದಾನೆ. ಹಾಗೆ ಅದನ್ನ ಎಲ್ಲ ನಾಗಗಳು ಪೂಜೆ ಮಾಡುವಾಗಲೂ ಒಳಗೆ ಕೂತು ನಾರಾಯಣನ ಉಪಾಸನೆ ಮಾಡ್ಲಿಕ್ಕೆ ಉಂಟು ಹಾಗೆ. ಹಾಗೆ ಎಲ್ಲ ಮರಗಳನ್ನು ಉಪಾಸನೆ ಮಾಡಿ ಅದರಲ್ಲಿ ಇರತಕ್ಕ ದೇವರನ್ನು ಚಿಂತನೆ ಮಾಡಿ ಚಂದವಾದ ಒಂದು ಮರದಾನ ಮಾಡಿದ್ರೆ ಏನಾಗುತ್ತೆ ಕೇಳಿದ್ರೆ ಅವನು ಹೇಳ್ತಾನೆ ಬಹಳ ಗಮ್ಮತ್ತಾಗಿ, ಎಲ್ಲಿ ತತಃ ಶಕ್ರಪುರೇ ರಮ್ಯೆ ತತ್ರ ತಸ್ಯ ಕಲ್ಪಕ ಪಾದಪಃ ದದಾತಿ ಚರ್ಚಿತಂ ಸರ್ವಂ ಮಾನಸ ಎಲ್ಲಿದ್ದಿತ್ತು. ಅವನು ಸ್ವರ್ಗಕ್ಕೆ ತೆರಳಿದಾಗ ಅಲ್ಲಿ ಗಮ್ಮತ್ತಿನಲ್ಲಿ ಅಲ್ಲಿ ಕಲ್ಪವೃಕ್ಷಗಳೆಲ್ಲ ಇದ್ದಾವೆ. ಕಲ್ಪವೃಕ್ಷದ ಹತ್ತಿರದಲ್ಲಿ ಅವನು ಇಷ್ಟಪಟ್ಟದ್ದೆಲ್ಲ ಪಡೀಲಿಕ್ಕೆ ಆಗ್ತದಂತೆ. ಮನಸ್ಸಿನಲ್ಲಿ ತೋಚಿದ್ದನ್ನೆಲ್ಲ ಪಡಿತಾನ ಅವನು. ಹಾಗೆ ಇಲ್ಲಿಯ ಮರದ ದಾನದಿಂದ ಕಲ್ಪವೃಕ್ಷ ಸ್ವರ್ಗದಲ್ಲಿದ್ದದ್ದು ಕಲ್ಪತರು ಅವನಿಗೆ ಸಂಕಲ್ಪ ಮಾಡಿದ್ದನ್ನು ವಿತರತೆ ಕೊಡ್ತದೆ. ಎಷ್ಟು ಆ ಮರದಲ್ಲಿ ಹಣ್ಣುಗಳಿದ್ದವು, ಹೂಗಳಿದ್ದವು, ಎಲೆಗಳಿದ್ದವೋ ಅಷ್ಟು 1000 ವರ್ಷಗಳ ಕಾಲ ಆತಲ್ಲಿ ಇರ್ತಾನೆ. ಮತ್ತೆ ಲೆಕ್ಕಾಚಾರ ಇದ್ವಿ, ಮತ್ತೆ ರೋಮ ಇಲ್ಲ. ಈ ಮರದಲ್ಲಿ ರೋಮ ಎಷ್ಟು ಅಂತ ಕೇಳಲಿಕ್ಕೆ ಹೋಗಬೇಡಿ. ಮರದಲ್ಲಿ ಪತ್ರಗಳು, ಪುಷ್ಪಗಳು, ಫಲಗಳು ಎಷ್ಟು ವರ್ಷಗಳಿದ್ದಾವೆ, ಎಷ್ಟು ಲೆಕ್ಕದಲ್ಲಿದ್ದಾವೆ, ಅಷ್ಟು 1000 ವರ್ಷಗಳ ಕಾಲ ಆತ ಇರ್ತಾನೆ. ಮತ್ತೆ ಇಲ್ಲಿ ರಾಜನಾಗ್ತಾನೆ. ಯಥಾ ಪ್ರಕಾರ ಲೋಕದಲ್ಲಿ ವಿಶೇಷವಾದಂತಹ ಸೌಕರ್ಯ, ರಾಜನಾದ್ರೆ ಕಮ್ಮಿ ಅಲ್ಲ. ಸುಮಾರು ಜನರಿಗೆ ದಾನ ಧರ್ಮಗಳ ವ್ಯವಸ್ಥೆ, ಆಡಳಿತೆ, ಸಾವಿರಾರು ಜನರ ಅಧೀನತೆ, ಅವರೆಲ್ಲರ ಊಟ ಉಪಚಾರಗಳಿವೆ ಕೈಯಲ್ಲಿ. ಅಂತಹ ಪುಣ್ಯ, ಅಂತಹ ಲಾಭ, ಎಲ್ಲಾ ಜನರು ಮೆಚ್ಚಿಕೊಳ್ಳುತ್ತಾರೆ. ಎಲ್ಲರೂ ಮಾಡಿದ ಷಡಂಶ ಪುಣ್ಯಗಳವರಿಗೆ ಬರ್ತಾವೆ. ಎಲ್ಲರಲ್ಲಿ ಪುಣ್ಯ ಮಾಡಲಿಕ್ಕೆ ಬಿಡ್ತಾನವ ರಾಜ ಮಾಡುವ ಕ್ರಮ. ಹೇಗೆ ಅಯೋಧ್ಯೆಯಲ್ಲಿ ರಾಮ ರಾಜನಾದಾಗ ಹಾಗೂ ಮುಂಚೆನೆ ದಶರಥ ರಾಜನಾದಾಗಲೇ ವಿಶ್ವಾಮಿತ್ರ ಯಜ್ಞ ರಕ್ಷಣೆಗೆ ರಾಜ ಬರಬೇಕು, ರಕ್ಷಣೆ ಮಾಡಿಕೊಟ್ರೆ ಆ ಪುಣ್ಯ ಅವನಿಗೆ ಬಾರ್ದು. ಹಾಗೆ ದೇಶದಲ್ಲಿ ರಾಜ ಜನರು ಮಾಡುವ ಧರ್ಮವನ್ನು ಒಳ್ಳೆ ರೀತಿಯಿಂದ ಮಾಡಲಿಕ್ಕೆ ಬಿಟ್ರೆ, ಅದಕ್ಕೆ ಪ್ರೋತ್ಸಾಹ ರಾಜವಂಶದಿಂದ ಬೊಕ್ಕಸದಿಂದ ಆಗಿಬಿಟ್ರೆ ಆ ಎಲ್ಲ ಪುಣ್ಯ ಅವನಿಗೆ ಬರುತ್ತೆ. ಅದನ್ನ ರಾಜನಾಗುವುದರಿಂದ ಸೋಲುವುದಲ್ಲ, ರಾಜನಾಗುವುದರಿಂದ ಹೆಮ್ಮೆಯ ವಿಷಯ. ಒಳ್ಳೆ ರೀತಿಯಿಂದ ಧೀರನಾಗಿ ಮಾಡಿಕೊಂಡ್ರೆ ಈ ರೀತಿಯಾಗಿ ರಾಜನಾಗಿ ಮೆರಿತಾನೆ ಅಂತ. ಇಲ್ಲಿ ಹೂವಿನ ಮರವೇ ಬೇರೆ,
ಪುಷ್ಪದ ಮರವೇ ಬೇರೆ, ಹಾಗೆ ಮಾಡಿಕೊಳ್ಳಿಕ್ಕೆ ಬರ್ತದೆ. ತೋಟದಲ್ಲಿ ಉದ್ಯಾನದಲ್ಲಿ ಕೊಟ್ಟ ಹಾಗೆ ಈ ಪ್ರತ್ಯೇಕವಾದ ಮರಗಳ ಚಿಂತನೆಗಳನ್ನು ಮಾಡ್ಲಿಕ್ಕಾಗತ್ತೆ. ಯಾಕೆಂದ್ರೆ ಏಕಕಾಲದಲ್ಲಿ ಹೂವು ಹಣ್ಣು ಪುಷ್ಪಗಳು ಬರುವುದಿಲ್ಲ. ಹಾಗಾಗಿ ಹಣ್ಣಾಗುವ ಸಮಯದಲ್ಲಿ ಹೂ ಇರುವುದಿಲ್ಲ, ಹೂವಾಗುವ ಸಮಯದಲ್ಲಿ ಕಿಸಲೆ ಇರುವುದಿಲ್ಲ. ಕಿಸಲೆ ಇಲ್ಲದಿದ್ರೆ ಕಾಯಿ ಆಗುತ್ತೆ ಅಂತ ಅರ್ಥ ಅಲ್ವಾ. ಅಂತೂ ಯಾವುದೇ ರೀತಿಯಾದ ಮರದ ದಾನದಲ್ಲಿಯೂ ಇನ್ನೆಷ್ಟೋ ದಾನಗಳ ಬಗ್ಗೆ ಕೃಷ್ಣ ಮಾತಾಡ್ಲಿಕ್ಕುಂಟು. ಹಾಗೆ ದೊಡ್ಡ ಆಯಾಮಗಳನ್ನು ಕೃಷ್ಣ ಹಿಡಿದಿದ್ದಾನೆ. ಈಗ ಮನೆ, ಅದರ ಆಚೆಗೆ ವಿದ್ಯೆ, ವಾಹನಗಳು, ಅದರ ಆಚೆ ಆಸನ, ಇವನ್ನೆಲ್ಲ ಇಟ್ಟುಕೊಂಡು ಎಲ್ಲ ದಾನಗಳಲ್ಲಿ ಎಲ್ಲ ಲೋಕಗಳ ಪರಿಚಯ ಮಾಡಿಸುವ ಹಾಗೆ. ಆದ್ರಿಂದ ಯಾವುದು ಕೊಡ್ಲಿಕ್ಕೆ ಯಾವುದು ಬೇಡ ಅಂತ ಹೇಳಲಿಕ್ಕಿಲ್ಲ. ಎಲ್ಲ ಲೋಕಗಳ ವ್ಯಾಪ್ತಿಗಾಗಿ, ಎಲ್ಲ ಬಗೆಯ ಪುಣ್ಯಕ್ಕಾಗಿ ಪ್ರತಿಯೊಂದನ್ನು ನಡೆಸಿಕೊಡುವ ಹಾಗೆ ಕೃಷ್ಣ ನಮಗೆ ಹೇಳಿದ್ದಾನೆ. ಎಲ್ಲಕ್ಕೂ ಮುಖ್ಯವಾದ ಪಾತ್ರನ ಚಿಂತನೆಯನ್ನು ಕೃಷ್ಣ ಮತ್ತೆ ಮತ್ತೆ ತನ್ನ ಪ್ರೀತಿಯಲ್ಲಿ ಮತ್ತು ಪರಾಯಣ ಅಂತ ಹೇಳುವ ಮೂಲಕ ಉಲ್ಲೇಖ ಮಾಡಿದ್ದಾನೆ. ಮತ್ತೆ ಆತನ ದಾನ ಚಿಂತನೆಯನ್ನು ಕೇಳುವ ವಂದನೆಗಳು. ಶ್ರೀಕೃಷ್ಣ ಅರ್ಪಣ. ನಾರಾಯಣ ನಾರಾಯಣ ನಾರಾಯಣ.